ಸರಿ ಕಾಣ್ತಾ ಇಲ್ಲ. ಅವರು ನನ್ನ ಸಂಸಾರ ಮಾಡಲು ನನಗಂತೂ ಇಷ್ಟನೇ ಇಲ್ಲ. ಹರಿಯದ ಭಾರ ಹೊತ್ತ ಹೆಣ್ಣು ನಾನು ಪತಿ ಮನೆಗೆ ಕಾಲಿಸಿದ ಮೇಲೆ ಮನದಾಸ್ತಿ ತಿಳಿದಿದ್ದಾಗ ಅವಳೊಂದು ಬೇರೆ ಮರ್ತೋದು ಸಹಜ. ನನ್ನನ್ನು ಹೇಗೂ ನಾನು ಕಟ್ಟಿದ ಗುರಿ ಬೇಟೆ ನನ್ನ ಕಡೆ ಮುಂದೆ ಓಡಾಡ್ತಾ ಇಲ್ಲ. ಸಮಯ ಸಾಧಿಸಿ ನನ್ನ ಭಾವನ ತೃಪ್ತಿ ಹೊಂದಲೇಬೇಕು. ಇದಕ್ಕೆ ಶಾಂತಕನ ಅಡ್ಡ ಆದ್ರೆ ಅವಳನ್ನು ಹಿಂದೆ ಈ ಮನೆಯಿಂದ ಹೊರದುಡ್বে. ಶಾಂತಕ, ಏ ಶಾಂತಕ, ಏಕಮ್ಮ ತಂಗಿ ಕೂಗಿದಲ್ಲ, ಒಳಗಡೆ ಏನ್ ಮಾಡ್ತಾ ಇದ್ದೆ? ಅಡ್ಗೆ ಮಾಡ್ತಿದ್ದೇನಮ್ಮ. ಬೇಗ ಕೆಲಸ ಮುಗಿಸ್ಕೊಂಡು ತೋಟಕ್ಕೆ ಹೋಗ್ಬೇಕ ತಿಳಿತಾ? ನನಗೆ ಕಮ್ಮಿ ಕಟ್ಟದನೆ ಕಟ್ಟನೆ ಮನೆ ಬಡ್ತೆ ಅದ ನಾನು ಹೇಳ್ದೆ ಕೇಳಬೇಕು. ಮೇಲಾಗಿ ನನ್ನ ಚಲನನ್ನು ಭಾಗವಹಿಸ್ಕೊಡುದು. ಮನೆ ಬಿಟ್ಟು ಹೊರಟೋಗ್ಬೇಕು. ಜೈ ಶ್ರೀ ಗಂಡನ ಬಿಟ್ಟು ಸಾಕ್ಸುವ ಕುಟುಂಬ ನಾನಲ್ಲ. ಕಷ್ಟ ಬರ್ಲಿ ಸುಖ ಬರ್ಲಿ ಸತಿಪತಿ ಒಂದಾದ್ರೆ ಸಂಸಾರ ನೆಮ್ಮದಿಯಾಗಿರುವುದಮ್ಮ. ಆಹಾ, ಇವಳಿಗಿಷ್ಟು ಸೊಕ್ಕ. ನನ್ನ ಪತಿ ಮನೆಗೆ ಬರ್ಲಿ, ಹಿಂದೆ ಇವರಿಬ್ಬರನ್ನ ಮನೆಯಿಂದ ಹೊರದೂಡುವೆ. ಬಸವ, ಯಾರು ಬೇಕಾಗಿತ್ತು ನಿಮಗೆ? ಬಸವರಾಜ ಮನೆಯಲ್ಲಿ ಅವ್ರು ಹೊರಗಡೆ ಹೋಗಿದ್ದಾರೆ. ತಾವು ಯಾರು ಗೊತ್ತಾಗಲಿಲ್ಲ ನೋಡಿ. ಅಪ್ಪ ಬಿತ್ತಿದ ಬೀಜದಿಂದ ಅವ್ವನ ತುಂಬಿದ ಗರ್ಭದಲ್ಲಿ ಮೈಕೊಳ್ಳುವ ಶಿಶುವನ್ನು ಈ ನೀರನ್ನು ಕುಡಿಯಲಿಕ್ಕೆ ಬಂದಿದ್ದ ನಾನೊಬ್ಬ ಯಾತ್ರಿಕ. ನನ್ನ ಹೆಸರು ಭೂ ಅಭಿವೃದ್ಧಿ ಎಸ್ ಗಂಗಾಧರ ಅಂತ. ಗೊತ್ತಾಗ್ಲಿಲ್ಲ? ಹಾ, ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ, ನಾನು ಕಾಫಿ ತಗೊಂಡು ಬರ್ತೇನೆ. ಕಾಫಿ ಬೇಡ ಸದ್ಯಕ್ಕೆ. ಸಾಕು. ಏನುವ ನಡುಗು ಏನುವ ಬೆಡಗು ಕನ್ನಡವನ್ನು ಕರೆದ್ರೆ ಗುಲಾಬಿ ಹೂ ಕೂಡ ನಾಚುತ್ತೆ. ನನ್ನ ಪಾಲಿ ಮುಂದೆ ಸಿಗರೇಟ್ ಇದ್ದಕ್ಕೆ ಸಿಗರೇಟು ಸೇತ್ತ ಸೇತ್ತ ಕೇವಲ ಹೆಣ್ಣಿಗೆ ಸುಖ ನೀಡುತ್ತಾ ನೀಡುತ್ತಾ ತನ್ನನ್ನೇ ತಾನು ಸಿಗರೇಟ್ ಕರಗೋಗುತ್ತೆ. ಮನೆಯಲ್ಲೊಬ್ಬ ಗಂಡನಿದ್ರು ಮತ್ತೊಬ್ಬನು ಮಿಂಡರು ಬೇಕೇ ಬೇಕು. ಮಿಂಡರ್ಲದ ಸಮಯದಲ್ಲಿ ನಮ್ಮಂತ ನವವಿಟಕನು ಬೇಕೇ ಬೇಕು. ಜಯಶ್ರೀ ಇವಳು ನನ್ನ ಪಾಲಿಗೆ ಆದ್ರೆ ನನ್ನ ಭಾಗ್ಯಕ್ಕೇನು ಕಡಿಮೆನೂ ಇಲ್ಲ. ನಿನ್ನೆ ಸಾಯಂಕಾಲ 6 ಗಂಟೆ ನೀವು ಬಂದಿದ್ರಲ್ವೇ? ವಾಕಿಂಗ್ ಅಂತ ಬರ್ತೀನಿ. ಯಾಕೆ ನಾನು ನೋಡಿದ್ರ? ನೋಡಿ, ನಾನು ನಿಮ್ಮನ್ನು ನೋಡಿದ್ದೆ. ನಾನು ನಿಮ್ಮನ್ನು ನೋಡಿದ್ದೆ. ನೋಡಿ, ಮಾತಾಡಿದ್ರೆ ಪಾಪ ನಿಮ್ಮನೇಲಿ ತೊಂದ್ರೆ. ಚಚ್ಚ, ಹಾಗೇನಲ್ಲ, ಈ ಮನೆಯಲ್ಲಿ ಸರ್ವ ಅಧಿಕಾರ ಅಂದೆ. ಏನು ಈ ಸರ್ವ ಅಧಿಕಾರ ಎಲ್ಲ ನಿಮ್ದೇ? ವಂಡರ್ಫುಲ್, ಬ್ಯೂಟಿಫುಲ್. ಹಾಗಾದ್ರೆ ಸಾಯಂಕಾಲ ತೋಟ ಕಡೆ ಬರ್ತೀರಾ? ಓಹೋ, ಅವಶ್ಯ ಬರ್ಬೇಕು. ಪ್ರಾಮಿಸ್. हाय मेरे जान, आसमान को नींदा तो सुलाऊंगे कैसे, जमीन को मोड़ता तो दबाऊंगे कैसे, दरिया लौटा तो दबाऊंगे कैसे, जब तुम्हारी याद है तो सो जाऊंगे कैसे. ಅಲ್ಲ, ಗ್ಲಾಸ್ ಹಿಡ್ದಾನೆ ಬಿಟ್ಟು ನನ್ನ ಕೈ ಹಿಡಿದ್ರಲ್ಲ, ಅವ್ರು ನನ್ನ ರೂಪಕ್ಕೆ ಮನಸ್ಸೋತು. ಅವ್ರಿಗೇನು ಭಾವನೆ ಪರವಶರಾಗಿದ್ರು, ಅವ್ರಿಗೆ ನೀರಿಂದ ಹೆಚ್ಚಾಗಿದೆಯೋ. ಅವರು ನನ್ನ ಕೈ ಹಿಡಿದ ತಕ್ಷಣ ನನ್ನ ಆಶೆ ಅಂಕುರಿಸಿತು, ಪ್ರೀತಿ ಹುಕ್ಕೇರಿತು,
ಮನಸ್ಸು ಹೊಯ್ದಾಡಿತು. ಏನಾಗ್ಲಿ, ನಾಳೆ ಸಾಯಂಕಾಲ 6 ಗಂಟೆಗೆ ಹೋದ್ರೆ ಅಲ್ಲಿ ತಿಳ್ತೈತಿ ಪ್ರೇಮ ಸ್ನೇಹದ ಗುಟ್ಟು. ಜಿಂದಗಿ ಕಿ ರಾಹ ಹೈ ರಂಜ ಹಮ್ಕೋ ಮೇಲೆ ವಾಟೆ ಬ್ಯೂಟಿಫುಲ್ ಸಂಜಯ. ಯಾಕೆ ನಾನು ಬಂದ ತಕ್ಷಣ ಹಾಡು ನಿಲ್ಲಿಸ್ಬಿಟ್ಟೆ, ಏನಾಯ್ತು? ಅದಕ್ಕೆ ಹಾಡ್ಕೊಂಡೆ. ಏನು ಇಂಥ ಸುಂದರವಾದ ಇಂಥ ವಿಶಾಲವಾದ ಮನೇಲಿ ನಿನಗೆ ಬೇಜಾರವೇ? ಯಾರಕ್ಕೆ ಅವಳನ್ನೇ ಮಾತಿದ್ರೆ ತುಂಬಾ ನನಗೆ ಬೇಜಾರ. ನಾ ಮತ್ತಿಗೆ ಆಗ ನಮ್ಮ ಮಣ್ಣನ ಚಿನ್ನದ ಮಾತಾಡಿದ್ರೆ ನೀನು ಕೆನ್ನೆ ಬಾರಿಸ್ಬೇಕು ಎಚ್ಚರವೇನು? ನಿಮಗೆ ಶ್ರೀಮಂತ ಕೊಡಿಸಿ ಒಂದು ನಾನು ಅವಳು ತೊತ್ತಗೆ ನಡೆಯಬೇಕೆ? ನನಗೆ ಸಾಕಷ್ಟು ಅವಮಾನ ಮಾಡಿದ್ರೆ ಸುಮ್ಮನೆ ಇರ್ಬೇಕೆ? ಅಷ್ಟೇ ಅಲ್ಲ, ನಿಮ್ಮನೆ ಕೇಳ್ತೀವಿ, ಮನೆಗೆ ಬಂದ್ರೆ ನಾನು ಅವ್ರ ಜೊತೆ ಮಾತಾಡಬಾರಂತೆ. ಮಾತನಾಡಿದ್ರೆ ಜಾರಡೆ ಹಾಗೆ ಹೀಗೆ ಅಂತ ಇದ್ದಾಳೆ. ಇದು ಸರಿ ಕಾಣುವುದಾ? ಅಂದ್ರೆ ಅವರು ಹೀಗೆಲ್ಲ ಅನ್ನೋತಾರೆ. ಎಲ್ಲಿ ಹೋಗಿದ್ದಾರೆ? ತೋಟಕ್ಕೆ ಹೋಗಿದ್ದಾರೆ. ಸರಿ ಬಿಡ, ಅವ್ರು ಬಂದ್ಮೇಲೆ ನಾನು ಚೆನ್ನಾಗಿ ಪಾಠ ಹೇಳ್ತೀನಿ. ಒಂದು ಗ್ಲಾಸ್ ನೀರಾದ್ರೂ ತೆಗೆದುಕೊಡ್ತ. ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಟ್ಟಿ ಮನೆಯಲ್ಲಿ ಕಾರಣೆಯು ಅದಕ್ಕೆ ಈ ಮನೆಗೆ ನಾನು ಯಜಮಾನ, ನಿನ್ನ ಗಂಡ ಯಜಮಾನನ. ಮನೆಯಲ್ಲಿ ನೀನೇ ಹೊಡಿಯನಪ್ಪ, ನನ್ನ ಗಂಡ ಯಾಕೆ ಹಾಕ್ತಾರೆ? ಅದಕ್ಕೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಜಯಶ್ರೀ ನನ್ನ ಹೆಂಡತಿ ಅಂತ ನಮ್ಗೆ ಗೊತ್ತಿಲ್ವೇ? ಗೊತ್ತಿದೆಯಪ್ಪ, ಚೆನ್ನಾಗಿ ಗೊತ್ತಿದೆ. ಜಯಶ್ರೀಗೆ ಬಡಬಿಟ್ಟೆ ತೆಂಗಿಗೆ ನೋಡ್ಕೊಂಡಿರಪ್ಪ. ಪ್ರೀತಿ ನಾಳೆ ಮಾತ್ರ ಪ್ರೀತಿ ತಂಗಿ ಒಳಗೆ ನೋಡಿದ್ರೆ ಜ್ವರ ಮಕ್ಕಿ ನಿನಗೆ ನೋಡಮ್ಮ ಅತ್ಗೆ, ನೀವು ತಪ್ಪು ಮಾಡಲಿ ಮಾಡದಿರಲಿ, ಇನ್ನು ಮೇಲಿಂದ ನನ್ನ ಹೆಂಡತಿ ಎಷ್ಟು ಹೇಳ್ತಾರೋ ಅಷ್ಟು ಕೇಳಿಕೊಳ್ಳಿ. ಮಲ್ಲಿ ಬಿದ್ದಿರಬೇಕು. ನಿಮ್ಮ ಮನೆ ಬಂದಂತ ನನ್ನ ಮನೆ ಬಿಟ್ಟು ಹೊರಟೋಗ್ಬೇಕಣ. ಏನು ಬಸವರಾಜ, ಏನ್ ಮಾತಾಡ್ತಾ ಇದೆ ನೀನು? ಅಲ್ಲ, ಗರ್ಭಿಣಿ ಅತ್ತಿಗೆ ಅಲ್ಲ, ಕೈಲಾಗದು ನನ್ನಲ್ಲ, ಮನೆ ಬಿಟ್ಟು ಹೋಗಂತ ಹೇಳ್ತೀಯೇನೋ? ಇಲ್ಲಣ್ಣ, ನಿಮ್ಮಂತ ಮನೆ ಮೂರ್ಖರ್ ತಂದು ನನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೇನೆ. ನೀನು ನಾನು ಮನೆ ಮೂರ್ಖನೇನು? ನಾನಣ್ಣ, ನೀನು ದಿನಾಲು ಒಂದೊಂದು ನಾಟಕ ಬರೀತ ಹೋದರೆ ಅಲ್ಲೇ ಸಾಲ ಸುಲ ಮಾಡಿದ್ರೆ ಆ ಸಾಲ ಅಂತೂ ನಿನ್ನ ಕೇಳಿ ತೀರ್ಸೋದಿಲ್ಲ. ಆ ಸಾಲದ ಭಾರ ಮೇಲೆ ನಮ್ಮ ತಲೆ ಮೇಲೆ ಬಿದ್ರೆ ನಾಳೆ ನಮ್ಮ ಹೊತ್ತುಟ ಮಕ್ಕಳಿಗೇನೋ ಭಿಕ್ಷಣ ಪಾತ್ರ ಕೊಡೋದು ಗೊತ್ತಿರೋ ನಿನಗೆ? ಹುಚ್ಚಪ್ಪ, ಆಸ್ತಿಯ ಹುಚ್ಚು ನಿನ್ನಂತ ಮನಗಿದೆ ವಿನಃ ನನಗೆ ತಲೆ ಮಾತ್ರವಿಲ್ಲ ಬಸವರಾಜ, ತಲೆ ಮಾತ್ರವಿಲ್ಲ. ತಾಯಿ ಸರಸ್ವತಿ ಕೃಪೆ ಬಿದ್ದರೆ ಸಾಕು. ಕುಬೇರಿಗಿಂತ ಮಿಗಿಲಾದ ನಿನ್ನ ಆಸ್ತಿ 10 ಪಟ್ಟು ಗಳಿಸಬಲ್ಲೆ ನಾನು. ಬಸವರಾಜ, ನಿಮ್ಮ ನೋಟಿನ ಹಾಸಿಗೆ ಮೇಲೆ ಮಲಗಿಕೊಂಡ್ರೂ ಕೂಡ ನಾವು ಅರ ಹೊಟ್ಟೆ ಉಂಡು ಅರಕು ಚಾಪಿಲಾದ್ರೂ ಮಲಗುತ್ತೇವೆ. ನೋಡ ಶಾರದ, ಮಲ್ಕೊಳ್ರಿ, ಎಲ್ಲಾದ್ರೂ ಹಾಳ ಭವಿಲ ಸತ್ತು ಬಿದ್ದು ಹೋಗ್ರಿ ಹೇಳ್ತಾ ಇದ್ದೀರಾ? ನಿಮ್ಮಿಂದ ನಮಗೆ ಯಾವ ಸಂಬಂಧವಿಲ್ಲ, ನಮ್ಮಿಂದ ನಮಗೆ ಯಾವ ಸಂಬಂಧವಿಲ್ಲ. ಯಾಕಂದ್ರೆ ಒಡ ಹುಟ್ಟಿದ ತಮ್ಮನೇ ಮನೆ ಬಿಟ್ಟು ಹೋಗಂತ ಹೇಳ್ತಿರುವಾಗ ಯಾವ ಸಂಬಂಧವಿಲ್ಲ ತಾಯಿ. ಬರ್ತೀವಿ ನಡೇಶ ಅಂತ. ಅವೆಲ್ಲ ಒಡವೆ ವಸ್ತುಗಳೆಲ್ಲ ಬಿಚ್ಕೊಟ್ಟು ಹೋಗ್ಬಿಡಿ. ನನ್ನ ಗಂಡ ಆಸ್ತಿಗೆ ಸಂಬಂಧಪಟ್ಟಿದ್ದು. ಏನ್ ವಿಚಾರ ಮಾಡ್ತಾ ಇದ್ದೀಯ ಶಾಂತ ನೀನು? ಏನ್ ವಿಚಾರ ಮಾಡ್ತಾ ಇದೀಯಾ? ಅಲ್ಲ ಕಣೆ, ಯಾಕಂದ್ರೆ ಬಸವರಾಜಿ ಮನೆಗೆ ದತ್ತಕನಾಗಿ ಬಂದಿದ್ದಾನೆ ಅಂದ್ರೆ ಆಸ್ತಿ ಅವನೇ ಒಡೆಯ. ಅವನೇ ಒಡೆಯ ಆದ್ಮೇಲೆ ಎಲ್ಲ ಆಸ್ತಿ ಅವನು ಸಂಬಂಧಪಟ್ಟಿದ್ದು. ಚಿನ್ನದಂತ ಗಂಡ ಪಕ್ಕದಲ್ಲಿರುವಾಗ ಆ ಚಿನ್ನದ ಸೂರಿನಿಂದ ನನಗೆ ಏನಾಗಬೇಕಾಗಿದೆ ಕಣೆ, ಏನಾಗಬೇಕಾಗಿದೆ?
ಸಮಸ್ತ ತೆಂತಳ್ಳಿ ಜಾತ್ರೆಗೆ ಬಂದಂಥ ಸಮಸ್ತ ಕಲಾಭಿಮಾನಿಗಳೇ, ಏನು ಯಾರು ಬೇಸರ ಮಾಡ್ಕೋಬಾರ್ದು. ಯಾಕಂದರೆ ಕಲಾವಿದರ ಜೀವನ ಅಂದರೆ ಮುಳ್ಳಿನ ಹಾಸಿಗೆ ಇದ್ದ ಹಾಗೆ ಬಂಧುಗಳೇ. ನಮಗೆ ತಂದೆ ತಾಯಿಗಳು ನೀವೇ ಇದ್ದ ಹಾಗೆ. ಕೆಲವೊಂದು ಯಾಕಂದರೆ ಕಂಪನಿ ನಡಿಬೇಕಾದ್ರೆ ತುಂಬ ಕಷ್ಟವಾಗಿಬಿಟ್ಟಿದೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು 4 ಜನ ಗೆಸ್ಟ್ಗಳನ್ನು ಕರೆಸಿ ಅವರಿಂದ ನಮಗೆ ಏನಾದರೂ ಆಸರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈಗ ಶ್ರೀಮಾನ್ಯ ಶ್ರೀಮಿತರಾದಂಥ ಏನ್ರಿ ಗಂಗಾಧರ ಗೌಡರು ಸಾಕಿರ್ ಚಿಂಚೋಡಿ ಅವರಿಗೆ ನಮ್ಮ ಸಂಘದ ಮಾಲೀಕರಿಂದ ಒಂದು ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಸಂತೋಷ. ಮೌನೇಶ್ ದ್ವರಿ ಅವರಿಗೆ ಕೈಲಾಸ್ ಕಟ್ಟಿ ಕಿರಾಣಿ ಅಂಗಡಿ ಅವರು ಕೂಡ ದಯಮಾಡಿ ಆಗಮಿಸಬೇಕು. ಕಲಾವಿದರ ಕೂಗಿಗೆ ಬೆಲೆ ಕೊಟ್ಟು ದಯಮಾಡಿ ಬರಬೇಕು. ಮೌನೇಶ್ ಅವರು ಬಂಧುಗಳೇ, ಒಂದು ಮಾತು ಹೇಳ್ತೀನಿ, ನಿಮಗೆ ತಪ್ಪು ತಿಳ್ಕೋಬೇಡಿ. ಯಾಕಂದರೆ ಈ ಮೊಬೈಲ್ ಮಾಧ್ಯಮಗಳಿಂದ ನಾಟಕ ಕಂಪನಿ ಯಾವುದು ನಡೀತಾ ಇಲ್ಲ. ಕರ್ನಾಟಕದಲ್ಲಿ 78 ಕಂಪನಿಗಳಿದ್ದು ಈಗ 22 ಕಂಪನಿಗಳು ಉಳಿದಿವೆ. ಅದಕ್ಕೋಸ್ಕರ ನೀವೇ ಪ್ರೋತ್ಸಾಹ ನೀಡಬೇಕಂತ ತಮ್ಮ ಪಾದಗಳೇ ಬಿಟ್ಟು ಬೆಳ್ಕೊಳ್ತಾ ಇದ್ದೇನೆ. ಪ್ರೋತ್ಸಾಹ ಕಲಾವಿದರನ್ನ ಬೆಳೆಸಿ, ಕಲಾವಿದರನ್ನ ಉಳಿಸಿ. ಯಾಕಂದರೆ ಇದು ಜೀವಂತ ಕಲಾ. ನಮ್ಮ ಕಡೆ ಏನಾದರೂ ಅಪ್ಪು ತಪ್ಪು ತಡಿಗಳಾದ್ರೆ ನೀವು ಬಂದು ಹೇಳ್ಬೋದು, ಹಂಗೇನಿಲ್ಲ. ಯಾಕಂದರೆ ದಯಮಾಡಿ ನೀವೇ ನಮ್ಮ ತಂದೆ ತಾಯಿಗಳು, ನಮಗೆ ಹೊಲ ಮನೆ ಏನಿಲ್ಲ, ನೀವೇ ನಮಗೆ ಹೊಲ ಮನೆ, ನೀವೇ ನಮಗೆ ತಂದೆ ತಾಯಿ ಇದ್ದಾಗೆ. ಯಾರು ಕೊಟ್ಟರೆ ಇವರು ಗಂಗಾಧರ ಚಿಂಚೋಡಿ ಅವರು ಕೂಡ ಗೌಡರು ಇಲ್ಲಿವರೆಗೆ ಆಗಮಿಸಿ ಈ ಕಲಾವಿದರು ಬಾಳಿ ಬೆಳೀಲಿ ಅಂತ ಹೇಳಿ 1,001 ರೂಪಾಯಿ ಕೊಟ್ಟಿದ್ದಾರೆ ಬಂಧುಗಳೇ. ಅದು 1,001 ರೂಪಾಯಿ ಅಲ್ಲ, ಅದು 1,00,001 ರೂಪಾಯಿ ಸ್ವೀಕಾರ ಮಾಡಿ ಆ ಕೊಟ್ಟಂಥ ಕಲಾಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕರೆಂಟ್ ಬಂದೈತಿ ನೋಡ್ಲಿ. ಕರೆಂಟ್ ಬಂದಿದೆ ಬರೋದು ಗೊತ್ತಾಗ್ಬೇಕಲ್ಲ. ಗೊತ್ತಿಲ್ಲ, ಕರೆಂಟ್ ಬರೋದು ಗೊತ್ತಾಗ್ಬೇಕಂದ್ರೆ ಕೆಲಸ ಮಾಡಲೇ. ಆ ಸ್ವಿಚ್ ಬೋರ್ಡ್ನಾಗ 2 ಫ್ಯೂಸ್ ಕಿತ್ತಿ ಬೆರಳಿಟ್ಕೊಂಡು ಮಕ್ಕೋ. ಆಯ್ತಾಯ್ತು, ಭಾಳ ಶಾಣೆ ಐತಿ ಥಟ್ ನನ್ನ ಮಗನೇ. ಊಟಲ್ಲ ನಾ ಹಿಡ್ಕೊತೀನಿ, ಫೇಸ್ ತಂದು ನಿನಗೆ ಹಚ್ತೀನಿ ಮಗನ. ಹಂಗಲ್ವ, ನೂಟಲ್ ನೀನೇ ನನಗೆ ಕೊಡು, ಫೇಸ್ ನೀನೇ ಇಟ್ಕೋ. ಬೇಡ, 2 ನಿನ್ನ ಕೈಗೆ ಇಡ್ತೀನಿ ಮಗನ. ಕರೆಂಟ್ ಅಂತೂ ಹೋಗೈತಿ. ಮತ್ತೇನು ಕೇಳೋದಲ್ಲೇ? ಗೌಡ್ರ ಗದ್ದಿಗೆ ನೀರು ಬಿಡಂದ್ರಲ್ಲೇ. ನೀರು ಬಿಡ್ತೀನಲ್ಲ, ನೀರು ಬಿಡ್ತೀನಿ. ಹೋಗಲೇ ಯಾವ್ರೋ ನೀ ಅಲ್ಲ ಬೀಡಿ ಬೇಕಂತ ನೋಡ್ರಿ. ಬೀಡಿ 1 ರೂಪಾಯಿಗೆ ಒಂದಾಗೈತಿ, ಕೊಡಕ್ಕೆ ಬರಲ್ಲ. ಹೋಗ್ರೆ ಈಗ ನೋಡಪ್ಪ, ನಾವಂತೂ ಈಗ ತೋಟಕ್ಕೆ ಬಂದೀವಿ. ಈಗ ಆರಾಮಾಗಿ ಮಕ್ಕೋಬೇಕು ನಾವು. ತುಮ್ ದಿಲ್ ಕಿ
ಮಮ್ಮಿ ಮಮ್ಮಿ ಇಲ್ಲಿ ಯಾಕೆ ಬಂದ್ರಿ ಮಮ್ಮಿ? ನಾನಾ ಇದೀಗ ಬಂದೆ. ಹೌದಾ? ಅನುಕೂಲ ಇಲ್ಲಿಗೆ ಯಾರಾದ್ರೂ ಬಂದಿದ್ರೇನು? ಬಂದಿತ್ತಮ್ಮಿ. ಯಾರು ಬಂದಿದ್ರು? ನಾಯಿ ಬಂದಿತ್ತು, ಕಜ್ಜಿತ್ತು ನಾಯಿ. ನಾನು ಕೇಳಿದ ಅದನ್ನಲ್ಲ, ಯಾರು ಮನುಷ್ಯರು ಬಂದಿದ್ದು ಕೇಳಿದೆ. ಬಂದಿದ್ರು ಮಮ್ಮಿ. ಧರ್ಮಾರೆ ತಾಯಿ ಇವ್ರು ಬಂದಿದ್ರು ಮಮ್ಮಿ. ನನ್ನ ಹತ್ರ ಏನು ಇದ್ದಿಲ್ಲ, ಮುಲ್ಲಂಗಿ ಕಿತ್ತಿ ಅವ್ರ ಕೈದಾಗಿಟ್ಟೆ ಹಿಂಗೆ ಹಿಡ್ಕೊಂಡು ಹೋದ್ರು ನೋಡ ಮಮ್ಮಿ. ಹೌದಾ? ಹೋಗಿ ಮನೆ ಕಡೆ ಹೋಗಿ ಅವ್ರು ಹೇಳ್ತಾರಂತ. ಮನೆ ಕಡೆನ? ಯಾಕೆ ಮಮ್ಮಿ, ನಾಷ್ಟ ಮಾಡಕ? ಅವ್ರು ಹೇಳ್ತಾರೆ ಮನೆ ಕಡೆ ಹೋಗಂತ ನನಗೆ. ಮಮ್ಮಿ ಅಪ್ಪವ್ರು ಬೈತಾರ ಮಮ್ಮಿ. ಬೈಸ್ಕೋ, ಹೊಡಿತಾರೆ, ಹೊಡಸ್ಕೋ, ಗುದ್ದುತ್ತಾರೆ, ಗುದ್ದಿಸ್ಕೋ. ಯವ್ವ ಬೈಯೋದು ಹೊಡ್ಸ್ಕೊಳ್ಳೋದು ಮಾಡ್ತೀನಿ. ಇನ್ನು ಗುದ್ದದಂದ್ರೆ ಗುದ್ದಿಸ್ಕೊಳ್ಳೋದಂದ್ರೆ ನಿಮಗೆ ಬಿಟ್ಟಿದ್ದು. ಹೌದಾ? ಹೋಗಿ ಮನೆ ಕಡೆ ಹೋಗು. ಮನೆ ಕಡೆ ಹೋಗು. ಅಲ್ಲ, ಸರಿಯಾದ ಸಮಯಕ್ಕೆ 6 ಗಂಟೆಗೆ ಬರ್ತಿದ್ರೆ ಹೇಳಿದ ನನಗೆ ಇನ್ಯಾಕೆ ಬರಲಿಲ್ಲ? ಇಲ್ಲ, 3 ಬಾ ಅಂತ ಹೇಳಿದ್ದು. 3 ಪೂಜಾರಿ ಅಲ್ಲ, ಇನ್ನೂ ಯಾಕೆ ಬರಲಿಲ್ಲ? ಬಂದು ಬಾಳತೈತಿ. ಇಲ್ಲ, ಇದೀಗ ಬಂದು ಬರೋಕೇನೆ ಕಾಯ್ತಿರ್ಬೇನು. ಹೇಗಿದೆ ಪ್ರಶಾಂತ ವಾತಾವರಣ? ತುಂಬಾ ಚೆನ್ನಾಗಿದೆ. ಯಾವತ್ತೂ ನಾವು ಬರ್ತಾನೆ ಇರ್ಬೇಕು. ಹೌದು, ಬರ್ತಾನೆ ಇರ್ಬೇಕು. ಹೌದಾ? ನೋಡಿ, ಒಂದು ಕುದುರೆಗೆ 2 ಹತ್ತು ಪ್ರಯತ್ನ ಮಾಡಬಾರ್ದು. ಯಾಕಂದ್ರೆ ಮುಂದೆ ಕುಳಿತಾರ ಹಿಂದೆ ಲಗಮ್ ಜಗ್ಗಿ ಹಿಡಿತಾನೆ. ತಪ್ಪು ನೋಡಿದೆ ಜಯ. ಮುಂದೆ ಕುಳಿತವನು ಚಾಟ್ ಹಿಡಿದು ಬಾರಿಸ್ತಾನೆ ಇರ್ತಾನೆ, ಹಿಂದೆ ಕುತ್ತವ ದೋಣಿಗೆ ಈಡಾಗುತ್ತೆ. ಹೌದಾ? ನೋಡಿ, ನಮ್ಮ ಇಬ್ಬರ ಪ್ರೇಮ ಅಮರ ಪ್ರೇಮ. ಸರಿ, ಯಾವತ್ತೂ ಬರ್ತಾನೆ ಇರ್ಬೇಕು. ಹಾಡ ಹೇಳ್ರಿ. ಅಮರ್ಘ್ಯ ರತ್ನವೇ, ಅಮರ್ಘ್ಯ ರತ್ನವೇ, ಅಮರ್ಘ್ಯ ರತ್ನವೇ, ಅಮರ್ಘ್ಯ ರತ್ನವೇ. चंद्र
ನನ್ನ ಹೆಂಡತಿ ಕೂಲಿ ಕೆಲಸಕ್ಕೆ ಹೋದಾಗ ಕಣ್ಣಲ್ಲಿ ಮಣ್ಣು ಬಿದ್ದವಳ ಕಣ್ಣುಗಳನ್ನು ಕಳೆದುಕೊಂಡಿದ್ದಾಳೆ. ಡಾಕ್ಟ್ರು ಆಪರೇಷನ್ ಮಾಡಲಿಕ್ಕೆ 50,000 ರೂಪಾಯಿ ಹಣ ಕೇಳಿದ್ದಾರೆ. ನನ್ನ ತಮ್ಮ ಬಸವರಾಜ ನನ್ನ ಪ್ರೀತಿಟ್ಕೊಂಡಿದ್ದಾನೆ, ಅವನಿಗೆ ಕೇಳಿದ್ರೆ ಆಯ್ತು. ಬಸವರಾಜ ಬನ್ನಿ ಮಮ್ಮ. ಯಾರು ಬೇಕಾಗಿತ್ತು ನಿಮಗೆ? ಬಸವರಾಜ್ ಇಲ್ಲಿ ಮನೆಯಲ್ಲಿ ಇಲ್ಲ ಮಮ್ಮ, ಹೊರಗಡೆ ಹೋಗಿದ್ದಾರೆ. ನೋಡಮ್ಮ, ನಿಮ್ಮ ಅಕ್ಕ ಕೂಲಿ ಕೆಲಸಕ್ಕೆ ಹೋದಾಗ ಕಣ್ಣಲ್ಲಿ ಮಣ್ಣು ಬಿದ್ದು 2 ಕಣ್ಣುಗಳು ಕಳೆದುಕೊಂಡಿದ್ದಾಳೆ. ಯಾಕಂದ್ರೆ ಡಾಕ್ಟ್ರು ಆಪರೇಷನ್ ಮಾಡ್ಲಿಕ್ಕೆ 50,000 ರೂಪಾಯಿ ಹಣ ಕೇಳಿದ್ದಾರೆ. ಅದಕ್ಕೋಸ್ಕರ ಬಂದೆ. ನಾ ಬರ್ತೀನಿ. ಹಣ ಎಷ್ಟು ಬೇಕಾಗಿತ್ತು ಮಮ್ಮ? ಹಣ 50,000. 50,000? ಆಯ್ತು ಮಮ್ಮ, ಒಳಗಡೆ ಹೋಗಿ ತೆಗೆದುಕೊಂಡು ಬರ್ತೇನೆ. ಮಾಮ, ಅಂದಿನ ಆಶೆಯಿಂದ ಕೈಗೂಡಿಸ್ಕೊಟ್ರೆ ಬೇಕಾದಷ್ಟು ಹಣ ಕೊಡಬಲ್ಲೆ. ಆಗಲ್ಲ ಅಣ್ಣ ತಮ್ಮರು ಒಂದು ಗುಡಿಸ್ಬೇ. ಇದಕ್ಕೆ ನೀವು ಒಪ್ಪಿವಿರಾ? ಏನು ಮಾತಾಡ್ತೀಯ ತಾಯಿ ನೀನು? ಅಲ್ಲಮ್ಮ, ಮನೆ ಮುಂದೆ ಕೆಸರಿದೆ, ಆ ಕೆಸರು ನಮ್ಮದು ಎಂದು ತಿನ್ನಲು ಬಹುಬಹುದೇನಮ್ಮ. ಅಲ್ಲ, ಇಂದು ನಿಮಗಾಗಿ ಬೆಳಲಿ ಬೆಂಡಾದ್ರ ನನ್ನ ಮನ ನಿನ್ನ ಹೃದಯ ಪಂಜರಕ್ಕೆ ಹಬ್ಬಲಿ ಚಿಗರಿ ಚೇತರಿಸಲಿ ಮಮ್ಮ. ನೋಡಮ್ಮ, ನೀನು ತಮ್ಮನ ಹೆಂಡತಿ ಅಂದ್ರೆ ನನಗೆ ಮಗಳ ಸಮಾನ. ಅಂಥವಳ ಮೇಲೆ ಕಾಮ ದೃಷ್ಟಿ ಬೀರಿದರೆ ಧರ್ಮ ಉಳಿಯುತ್ತೆ. ಧರ್ಮನ? ಧರ್ಮ ಎಲ್ಲಿದೆ ಧರ್ಮ? ನವ ಮಾಸ ಹೊತ್ತು ಎತ್ತು ತಾಯಿ ಮಗ ರಥಕ್ಕಿಡಿ ಆಡಿ ಮತ್ತ ಸಮಾಜದಲ್ಲಿ ತಾಯಿ ಮಗ ಅಲಿಸ್ಕೊಳ್ತಾರೆ, ಅದಕ್ಕೆ ಧರ್ಮವೇನಿವ್ರಾ? ಅಣ್ಣನ ಹೆಂಡತಿ ಮೋಹಿಸಿ ಅಣ್ಣನಿಗೆ ವಿಷಕ್ಕೆ ಬಂದ ನಂತರ ರಂಡರ ಅತ್ತಿಗೆ ಮೇಯಿಸಿಕೊಂಡರು, ಅದಕ್ಕೆ ಧರ್ಮವೇನಿವ್ರಾ? ಮಾಮ, ಧರ್ಮ ಕಾಪಾಡ್ತಾ ಬಂದಲ್ಲ ತುತ್ತು ಕೂಳಿ ತಿರುತ್ತಿದ ರೀತಿ ನಿಮ್ಮ ಹತ್ರ ನೋಡ್ತಾ ಇದ್ದೇನೆ. ಏನು ಮಾತಾಡ್ತಾ ಇದ್ದೆ ನೀನು? ಧರ್ಮಕ್ಕೆ ಸವಾಲಾಗ್ತಾ ಇದೆಯಾ ನೀನು? ಧರ್ಮ ಏಕೆ ಉಳಿಸ್ಕೊಳ್ಳಿಲ್ಲ? ಹಿಂದೊಮ್ಮೆ ಸತ್ಯವನ್ನು ಹಿಡಿದ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನೇ ಯಮ ಲೋಕಕ್ಕೆ ಸೆಳೆದುಕೊಂಡು ಹೋಗುತ್ತಿರುವಾಗ ಯಮನೊಂದಿಗೆ ಹೋರಾಡಿ ತನ್ನ ಗಂಡನ ಪ್ರಾಣವನ್ನು ಮತ್ತೆ ಮರಳಿ ಪಡೆದುಕೊಂಡು ಬರಲಿಲ್ಲವೇ? ಆಗ ಧರ್ಮ ಕಾಪಾಡಿತು ಅಥವಾ ಇನ್ನು ಅಧರ್ಮ ಕಾಪಾಡಿತು? ಅಷ್ಟೇ ಅಲ್ಲ, ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚು ಗಂಡನನ್ನ ಕಟ್ಟಿಕೊಂಡು ಅತ್ತೆ ಮಾವ ಭಾವ ಎಷ್ಟೇ ಕಷ್ಟ ಕೊಟ್ಟರು ಕೂಡ ಮಲ್ಲಿಕಾರ್ಜುನ ಶಿಖರವನ್ನು ಏರಿ ದೊಡ್ಡ ಹೆಸರು ಪಡೆದುಕೊಂಡು ಬರಲಿವೆ. ಆಗ ಧರ್ಮ ಕಾಪಾಡಿದ್ದು ಅಧರ್ಮ ಕಾಪಾಡಿತು. ನೀವು ಹೇಳೋಣ ರೇ ಮಾಮ, ಹಿಂದಿನವರು ಗೊಳತಿದ್ರೆ ಬೇಕಾಗಿಲ್ಲ. ನೀವು ನನ್ನವರಾದ್ರೆ ಸರಿ, ಇಲ್ಲಾಂದ್ರೆ ನಿಮ್ಮ ಪರಿಸ್ಥಿತಿ ವೀಕ್ ಹೋಗ್ತಿ ಎಚ್ಚರ. ನೋಡ್ತಾಯಿ, ನೀ ಏನೇ ಮಾತಾಡಿದ್ರು ಕೂಡ ಧಗಧಗಿಸುವ ಅಗ್ನಿ ಕುಂಡದಲ್ಲಿ ನಿಲ್ಲಿಸಿರು ನಾನು ಮಾತ್ರ ಕಾಮುಕನಾಗಲಾರೆ. ಹಾ, ನಾನು ನನ್ನ ಮನಸ್ಸನ್ನು ಬದಲಿಸಲಾರೆ ಮಾಮ. ಮನೇಲಿ ಯಾರಿಲ್ಲ, ನನ್ನ ಆಶೆನ ಇಳಿಸ್ಕೊಡಿ ಮಮ್ಮ. ಬನ್ನಿ ಮಮ್ಮ, ಗಾಳಿ ಬೆಟ್ಟಾಗೆ ತೂರ್ಕೊಳ್ಳೋ ಜೋಳ ತಡ. ಬನ್ನಿ ಮಮ್ಮ. ನಿನ್ನ ಹಣನೂ ಬೇಡ, ನಿನ್ನ ಸಾವಾಸನೂ ಬೇಡ. ಬನ್ನಿರಿ, ನೀವು
ಬೇಗ ಬರ್ದಿದ್ರೆ ಇವನು ನನ್ನ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದಾನೆ. ಕರ್ಮ ಚಾಂಡಾಲ, ನನ್ನ ಹೆಂಡತಿ ಏನು ಅವಳ ಸ್ವಭಾವ ಏನೋ ನನಗೆ ಚೆನ್ನಾಗಿ ಗೊತ್ತಿದೆ. ತಮ್ಮನ್ನ ಹೆಂಡತಿರ ಮಗಳ ಸಮಾನ ಅಂತವಳ ಮೇಲೆ ಬಲಾತ್ಕಾರ ಮಾಡಲ ಅದೇಗಲೂ ಮನಸ್ಸು ಬಸವರಾಜ, ಯಾಕಂದ್ರೆ ಮತಿಗೆ ತುಂಬ ತೊಂದರೆ ಆಗಿಬಿಟ್ಟಿದೆ. ಅದಕ್ಕಾಗಿ ಹಣ ಕೇಳಿದ ಬಂದೆ ಹೊರತಾಗಿ ಅಂತ ನೀಚ ಕೆಲಸ ಯಾವತ್ತೂ ಕೈ ಹಾಕಲ್ಲ ಕಣೋ, ಯಾವತ್ತೂ ಕೈ ಹಾಕಲ್ಲ. ಅಂದ್ರೆ ನಿನಗೆ ಹಣ ಬೇಕಾಗಿತ್ತಾನೆ? ಹೌದು ಕಣೋ. ಎಷ್ಟು ಬೇಕಾಗಿತ್ತು? ಒಂದು 50,000 ಕೊಟ್ರೆ ಸಾಕಪ್ಪ. ಏ ಜಯ, ನನ್ನ ಮನೆ ತನಕ ಬಂದು 50,000 ಹಣ ಕೇಳಿದ್ರೆ ಕೊಡಬಾರ್ದು ನೀನು? ಈಗ ಬಂದಿರಲ್ಲ, ಕೊಡ್ತೀರಾ? ಹಣ ಬೇಕಾನೆ. ಇದೊಂದು ಸಲ ಬಿಟ್ಬಿಡಿ, ಹಾಳಾಗಿ ಬದುಕ್ಲಿ. ಆಯ್ತು ಬಿಡು ಜಯ, ನನ್ನ ಹೆಂಡತಿಯ ಮಾತುಗಳಿಂದ ಬಿಡ್ತಾ ಇದ್ದೀನಿ. ಇನ್ನೊಂದು ಸರ್ತಿ ನನ್ನ ಕಣ್ಣು ಮುಂದೆ ಬಿದ್ದಿದ್ದಾದ್ರೆ ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಜಯ, ನಾನು ತುಂಬ ಟೈರ್ಡ್ ಆಗಿದ್ದೀನಿ, ಒಳಗಡೆ ಹೋಗ್ತೀನಿ. ಅದಕ್ಕೆ ಹೇಳ್ತಾರೆ ಬಲ್ಲವರು, ಪುಣ್ಯವಿದ್ದ ಕಾಲಕ್ಕೆ ಕಲ್ಲು ತಿಂದರೂ ಕರಗುತ್ತೆ, ಪುಣ್ಯ ತೀರಿದ ಬಳಿಕ ಬೆಣ್ಣೆ ತಿಂದರೂ ಹಲ್ಲು ಮುರಿಯುತ್ತೆ. ಏನ್ ಮಾಡಬೇಕು? ಯಾವ ಅಪರಾಧ ಮಾಡದ ನನ್ನನ್ನೇ ಮನೆ ಬಿಡಿಸಿ ಹೊರಗಾಗ್ತಾ ಇದ್ದಾನೆ ನನ್ನ ತಮ್ಮ ಬಸವರಾಜ. ಎಲ್ಲ ವಿಧಿಯಾಟ. ಇವನ್ ನಾಯಿಗಳಂತೀನಿ ಅಲ್ಲ. ಈ ಪ್ಯಾಂಟ್ ಶರ್ಟ್ ಹಾಕೋದು ನನಗೆ ಗೊತ್ತಿದ್ದಿಲ್ಲ. ಈ ಪ್ಯಾಂಟ್ ಶರ್ಟ್ ಹಾಕೋ ನನ್ನ ಮೈಗೆ ಒಂಥರ ಗುಳುಗುಳುಗಳನ್ನ ಸುರು ಮಾಡಿಬಿಟ್ಟದು. ಗಡಿಗೆ ಒಂದು ಕಡೆ, ರೊಕ್ಕ ಒಂದು ಕಡೆ, ಎಲ್ಲನೂ ಹಾಳಾಯ್ತು. ಇನ್ನು ಯಾರಿಗಂತ ಹೇಳಿ, ನಮ್ಮ ಅಪ್ಪ ಏನಂತ ಹೇಳಿ? ಅನುಕೂಲ ಹೊಂಟನಪ್ಪ, ಬರಲಿ. ಲೇ ಅನುಕೂಲ, ಏನ ಸಿನಿಮಾ ಥಿಯೇಟರ್ದಾಗ ಬಿಡಿಸತ್ತೇನ್ಲೇ? ಇಲ್ಲ, ನಿಮ್ಮ ಆಯ್ ಗುಡ್ಸಲ್ದಾಗ ಬಂದು ಸೇದಲೇನು? ಅಲ್ಲಿ ಬೋರ್ಡ್ ಹಾಕಿರಲ್ಲ ಇಂಗ್ಲೀಷ್ನಾಗ, ಏನಂತ? ನೋ ಸ್ಮೋಕಿಂಗ್ ಅಂತೇಳಿ. ನಿನ್ನೆ ಓದ್ಕೊತ್ಕೊಂಡ್ರೆ ಈಗ ಏನಾಗೈತಿ? ಈಗ ಮಗನ 100 ರೂಪಾಯಿ ಫೈನ್ ಕಟ್ಟ ಹೋಗ. ಏನ್ರಿ ಮಗ 100 ರೂಪಾಯಿ ಕೇಳ್ತಾ? ನನಗೆ 100 ರೂಪಾಯಿ ಕೊಡ್ತೀನಿ ನಾನು. ನಡುರಾಗ ಕಡಬರ ಕಡಲಿ ಕರತಿನ ಬಿಡೋದಿಲ್ಲ, ಬಿಟ್ಟರ ಜಾತಿ ಮಗನಲ್ಲ, ನೀ ತಿಳಿದಂಗ ಹಗುರಿಲ್ಲ, ನಿಮ್ಮ ಪಾಡನಲ್ಲ, ಯಾರಂಜಿಕೆ ನನಗಿಲ್ಲ. ನಡುವೂರಾಗ ಕಡದರ ಕಡಲಿ ತರತಿನ ಬಿಡುದಿಲ್ಲ, ಬೆಂಬರ ಜಾತಿ ಮಗನಲ್ಲ, ನೀ ತಿಳಿದಾಗ ಹಗರಿಲ್ಲ, ನಿಮ್ಮ ನನಗಿಲ್ಲ, ನಿಮ್ಮ
ನನಗೆಲ್ಲ ನಿನಗೆ ಯಾರ ಅಂಜಿಕೆ ಇರ್ಲಾರ್ದ ಹೋಯ್ತು ಕೈಯಲ್ಲಿ ಮೇಲೆ ಇಟ್ಟಿದಲ್ಲ ಮಗ ಮನುಷ್ಯರದ್ರಿ ಏನ್ ತಿಳ್ಕೊಂಡಿದ್ದೀನಿ ನನಗೇನು ಗೊತ್ತಿರಿ ರೋಡ್ ಮಾಡಕತ್ತಿದ್ರು ರೋಡಿನ ಮುಂದೆ ಡಾಂಬರ್ ಡಬ್ಬಿನೇ ನಿಂದ್ರಿಸ್ಯಾರ ಕರಿ ಬಟ್ಟೆ ಹಾಕೊಂಡು ಹೋದ್ರೆ ಯಾರಿಗೆ ಗೊತ್ತಾಕೈತ್ರಿ ಬರ್ತೀವಿ ನಿನಗೆ ಯಾಕೆ ಏನದು ಗದ್ಲ ಏನಿಲ್ರಿ ಯಾವತ್ತಿಲ್ಲದ ಒಂದ್ ದಿವಸ ಪಿಕ್ಚರ್ ನೋಡಕ್ ಹೋಗಿನ್ರಿ ಆ ಪಿಕ್ಚರ್ ನೋಡ್ಕೋತ ಕುಂತೆ ಸ್ವಲ್ಪ ಸುಮಾರು ಚಟ ಅದಾವ ನಡಬರ್ಕ್ ನಮ್ಮ ಏನೇನು ಅದೇ ಬಿಡಿ ಸೇದೋದು ಸಿಗರೇಟ್ ಸೇದೋದು ಸಿಗರೇಟ್ ಸೇದಿ ಹೋಗಿ ಮ್ಯಾಗ ಬಿಟ್ಟಿಲ್ರಿ ನಾ ಕುಂತ ಕುರ್ಚಿ ಬುಡ್ಕ ಬಿಟ್ಟಿದ್ವಿ ಆದ್ರೂ 100 ರೂಪಾಯಿ 100 ರೂಪಾಯಿ ಕೊಡು 100 ರೂಪಾಯಿ ಕೊಡು ಅಂತ ಬೆನ್ನ ನೋಡ್ರಿ ನೀ ಕುರ್ಚಿ ಬುಡ್ಕಾರಿ ಬಿಡು ಎಲ್ಲರೂ ಬಿಟ್ಕೊ ಮಗನ ಅವ್ ಕೇಳೋದು ಫೈನ್ ಕೇಳ್ತಾನ ಅದಕ್ಕೆ ಲೈಸೆನ್ಸ್ ತೆಗಿಸಿ ಏನೇನು ಅದು ಏನೋ ಅಂದ ನೋಡ್ರಿ ಅವ ಇಂಗ್ಲಿಷ್ದಾಗ ಬರ್ದಾರ ನೋ ಸ್ಮೋಕಿಂಗ್ ನೋ ಸ್ಮೋಕಿಂಗ್ ಧೂಮಪಾನ ನಿಷೇಧಿಸ ಇಂಗ್ಲಿಷ್ ಬರ್ತ ಮಗನ ಕನ್ನಡದಾಗ ಕೊಡ ನೋ ಸ್ಮೋಕಿಂಗ್ ಅಂತ ಇತ್ರಿ ಅಲ್ಲಿ ನೋ ಮ್ಯಾಗ ಯಾರೋ ಇಮ್ಮಲ್ ತಿಂದು ಮ್ಯಾಗ ಉಳ್ಯಾರ ಅದು ನೋ ಕ್ಯಾನ್ಸಲ್ ಮಾಡ್ರಿ ಮುಂದೆ ಕಂಟಿನ್ಯೂ ಮಾಡ್ರಿ ಏನಾಗೈತಿ ಸೇದಿಸಲಾಗಿ ಹಿಂಗಾಗೈತಿ ನಾನು ಹಣೆ ಬರ್ರ ಚಂದ ಮಾಡಿ ಸರಿ ಈಗ ಇಷ್ಟೆಲ್ಲ ಕೇಳೋರು ನೀವ್ ಯಾರದ್ರಿ ಬೀಡಿ ಸೇದ್ರ ಮೇಲೆ ಸಿಗರೇಟ್ ಸೇದ್ರ ಮೇಲೆ ಆಡೋದ್ರ ಬಂದು ಮೈ ಮೇಲೆ ಕೈ ಇಟ್ಟು ಡಿಕ್ಕಿ ಹೊಡೆಯ ಮೇಲೆ ಲೈಸೆನ್ಸ್ ತೆಗ ದೊಡ್ಡ ಸಾಯಿ ಬದಿನಿಲ್ಲ ನಾ ನೀವು ದೊಡ್ಡ ಸಾಹೇಬ ನಾ ಕಲಬುರ್ಗಿ ಬಸ್ಸೇನೆ ಮಾಡೀನಿ ಕಲಬುರ್ಗಿ ಬಸ್ ಇಲ್ಲಾಕ ಬರ್ತಾರ ಹೋಗ್ಯಾನ ಅವಾಗ ಹೌದಾ ಹೋಗ್ಯಾನ ಬಿಟ್ಟು ಓಡೋದು ಸಾಹೇಬ್ರೆ ಈಗ ಏನ್ ಮಾಡ್ಬೇಕ್ರಿ ನನಗೆ ನಿನಗಿಲ್ಲೇ ಬಗೆಹರಿಸ್ಬೇಕಲ್ಲ ಹೌದಿಲ್ಲ ಹೌದು ಅವ ಏಟ್ ಕೇಳನ ಯಾರು 100 ರೂಪಾಯಿ ರೀ ನಿನಗೆ ಬಗೆಹರಿಸ್ಬೇಕಿಲ್ಲ ಒಂದು 500 ರೂಪಾಯಿ ತೆಗಿಲ್ಲ ಬಗೆಹರಿಸ್ತಾನೆ ಸಾತ್ತೇನ ಅಲ್ಲಿ 100 ರೂಪಾಯಿ ಕೊಟ್ಟು ತಪ್ಪಿಸ್ಕೊಳ್ಳೋದು ಒಳ್ಳೇದಿತ್ತು ಇಲ್ಲ 500 ರೂಪಾಯಿಗೆ ಸಿಗಿಬಿದ್ದೆ ಸಾಹೇಬ್ರೆ ಬಡ ಮನುಷ್ಯ ಇದ್ದೀನಿ ಬಡ ಮನುಷ್ಯ ಇದ್ದೀನಿ ಏನಾಯ್ತಲ್ಲ ನಿನ್ನ ಹತ್ರ ನೋಡ್ರಿ ನನ್ನ ಹತ್ರ ಆಮೇಲೆ ಕೊಡ್ತೇನೆ ರೀ ನೀ ಹಿಡ್ಕೊಂತೀರ ಏನೋ ನನಗೆ ಮಾತಾಡ್ತಾ ಆಗವಲ್ದು ನಮ್ ತಪ್ಪಾಗೈತ್ರಿ ನಿಮ್ದ್ರೊಳಗೆ ಹಾಕೋರಿ ನಿಮ್ದು ಎರಡು ಹಿಡ್ಕೋತೀನಿ ಏನಲ್ಲ ಕೈ ಕೈ ಹಂಗಾರೊಳಲ್ಲ ಮಗ ಬಿಡಿಸಿ ಎಲ್ಲ ಕೌಶನಾಗ ಇಟ್ಟು ಬಡಿತಿಲ್ಲ ಸಾಹೇಬ್ರೆ ಕೊಡ್ತೀನಿ ರೀ ಆಮೇಲೆ ಕೊಡ್ತೇನೆ ರೀ ನಿಮಗೆ ಆಮೇಲೆ ಕೊಡ್ತೀಯಾ ಎಲ್ಲಿ ನಾನು ಆಫೀಸ್ ಬಂದು ಕೊಡ್ತೀಯ ಆಫೀಸ್ ಬಂದು ಕೊಡ್ತೇನೆ ರೀ ಸಾಹೇಬ್ರೆ ಮಗ ನಾ ಕಿಟಕಿಗಿಂತ ಕೈ ಚಾಲಿಸ್ತೀನಿ ನೀ ಅಲ್ಲಿಂದ ಕೊಡ್ಬೇಕು ನನ್ನ ಮಾರಿ ನೀ ನೋಡ್ಬಾರ್ದು ನಿನ್ನ ಮಾರಿ ನಾ ನೋಡಂಗಿಲ್ಲ ಯಾಕಂದ್ರ ಯಾಕೆ ಆಫೀಸರ್ ಮಂದಿ ನಾವು ಮಾರಿ ತೋರ್ಸಂಗಿ ಈಗ ಎಲ್ಲಿ ಹೊಂಟ್ರೆ ಹೊಂಟಿವಲ್ಲಪ್ಪ ಬರ್ರಿ ಸಾಹೇಬ್ರೆ ಯಾಕೋ ಇದೇನದವ್ರಿ ಹಿಂದ ಮುನ್ಸಿಪಾಲಿಟಿ ಜಾಡು ರೀ ಮುಟ್ಟಬಾರ್ದು ಹಂಗೆಲ್ಲ ಜೋಳದವ ಯಾವತ್ ಕಡಿತಾರ ನಿಮ್ಗೆ ನೀವು ಮನುಷ್ಯರನ್ನ ಹೌದಿಲ್ಲ ಹೌದಾ ಹೋಗಿ ಮನುಷ್ಯರ್ ಕರ್ಕೊಂಡ್ ಬರ್ತಾರ ನಾವು ಕುರಿ ಕೋಳಿ ಮಾಡಿದ್ಯಾ ನಮ್ಮಲ್ಲಿ ಅದೇ ಬಿಡ್ತಾರಲ್ಲ ಅದಕ್ಕೆ ಅಂದೆ 18 ವರ್ಷಕ್ಕೆ ತೆಗಿತೀನಿ ಅಂತ ನಮ್ಮಪ್ಪ ಹರಿಕಿ ಹೊತ್ತಾರ ಸಾಹೇಬ್ರೆ ಈ ವಿಷಯ ಬಿಟ್ರಿ ಮೇಲೆ ಬುಡಕ ಏನಾರ ಬಿಟ್ರಿ ಸಿಟಿ ಬರಕ್ ಹೋಗ್ಬೇಡ್ರಿ ಮ್ಯಾಲ ಅಂದ್ರ ಮೀಸಿ ಬುಡಕಂದ್ರ ದಾಡಿ ನಾವು ಮೀಸಿ ದಾಡಿ ಬಿಡಂಗಿಲ್ಲಪ್ಪ ಆಫೀಸರ್ ಮನುಷ್ಯರು ಇಷ್ಟ ಎಲ್ಲ ನುಣ್ಣಗ ಹಂಗೆ ಇರ್ತಾವ ಸರಿ 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 ಮತ್ತೇನು ಕೇಳೋದು ಸಾಹೇಬ್ರೆ ನಿಮ್ಮ ಹೆಸರು ರೀ ಹೆಸರು ಸೂಸಪ್ಪ ಅಪ್ಪ ಹೋಗಿ ಹೋಗಿ ಹೆಂಗಸರ ಹೆಸರು ಇಟ್ಕೊಂಡ್ರಲ್ರಿ ಸಾಹೇಬ್ ನನ್ನ ಹೆಸರು ಯಾರಿಗೈತಲ್ಲ ನಿಮ್ಮ ಊರಾಗ ನಮ್ಮ ಊರಾಗ ಅದಾರ್ರಿ ಸೂಸಿ ಅಂತ ಒಂದು ಹುಡುಗಿ ಐತ್ರಿ ಆಕಿನ ಹೆಸರು ಇಟ್ಕೊಂಡ್ರಲ್ಲ ಯಾಕೆ ನಾವ್ ಇಷ್ಟು ಒಂದ್ ಹೆಸರು ನಾವ್ ಇಟ್ಕೊಂತೀವಿ ಗಂಡು ಮಕ್ಕಳ ಹೆಸರನ್ನ ಇಟ್ಕೊಂತೀವಿ ಹೆಣ್ಣು ಮಕ್ಕಳ ಹೆಸರನ್ನ ಇಟ್ಕೊಂತೀವಿ ಇಟ್ಕೋರಿ ಯಾರ್ದಾರ ಇಟ್ಕೋರಿ ಗಂಡಸರದಾರ ಇಟ್ಕೋರಿ ಏನೋ ಹೆಣ್ಮಕ್ಳದಾರ ಏನಿಲ್ಲ ಮಗ ಹೆಸರು ಹಂಗಾರೆ ಸಾಹೇಬ್ರೆ ಇರ್ಲಿ ನಿಮ್ಮ ಅಪ್ಪನ ಹೆಸರು ರೀ ಗಿಡ್ಕಂಟೆಪ್ಪ ಗಿಡ್ಕಂಟೆಪ್ಪ ಅವ್ನು ಸರ್ಕಾರಿ ಬೀಗ್ನ್ಯಾಗ ಹುಟ್ಟ್ಯಾನ ಏನು ಅಲ್ಲೇ ಹಿಡ್ದಾಳೆ ಏನು ಅಲ್ಲೇ ಕುಂತು ಬೊಗ್ಗಿ ನೋಡಿದೇನು ಮಗನೇ ಮತ್ತೆ ಹೆಸರು ಏನ್ರಿ ಚಿತ್ರ ಮಗನ ಎಲ್ಲರೂ ಹುಟ್ಲಿಂದ ಯಾಕೆ ಬೇಕು ಅವನ ಹೆಸರು ಹೇಳ ಊರ್ರಿ ಸಾಹೇಬ್ರೆ ಊರ ಕೈಮುರಿ ಕೈಮುರಿ ಇನ್ನು ತಾಲೂಕ ಕಾಲ್ಮುರಿ ಇನ್ನು ಜಿಲ್ಲಾ ಕೇಳೋರ ಬಾಗಿನ ಹಲ್ಲು ಮುರಿ ನಾ ಇನ್ನ ಸ್ವಲ್ಪ ನಿಂತ ಏನ್ರ ಕೇಳದನಂದ್ರ ನಂದೆಲ್ಲ ಹಿಡ್ಕೊಂಡು ಮುರಿ ಸಾಹೇಬ್ರೆ ಸ್ವಲ್ಪ ಮುಖಾರ್ ತೋರಿಸ್ರಿ ಸಾಹೇಬ್ರೆ ನೋಡ್ರಿ ಸಾಹೇಬ್ರೆ ನೋಡ್ರಿ ಸಾಹೇಬ್ರೆ ಇಲ್ಲ ಅಲ್ಲೇ ನೋಡು ಅಂತ ಇಲ್ರಿ ಮುಖ ತೋರಿಸ್ರಿ ಸಾಹೇಬ್ರೆ ಬೇಡ ಹಿಂಗಿನ ದರ್ಶನ ನೋಡ್ಕೊಂಡು ಹೋಗಿ ಸ್ವಲ್ಪ ತಿರುಗ್ರಿ ಸಾಹೇಬ್ರೆ ಸ್ವಲ್ಪ ತಿರುಗ್ಬೇಕಾ ನಾವು ನೀ ಅದೇನು ನನಗೆ ಗೊತ್ತಿಲ್ಲಲ್ಲ
ಅಲ್ಲಿ ಕುಂತವ್ರು ಗೊತ್ತಾತ ಸುಸು ಸುಸು ಅಂತ ಹೋದ್ರಾಗತ್ತಾರ ನಿನ್ಗೆ ಗೊತ್ತಾಗಂಗಿಲ್ಲ ನನಗೆ ಗೊತ್ತಾಗಿಲ್ಲ ಯಾಕಡೆ ತಿರುಗಿದ್ದಲ್ಲ ಇರ್ಲಿಲ್ಲ ಇನ್ನೇನೀಗ ಈಗೇನೀಗ ಏನಿಲ್ಲ ಕೊಟ್ಟಿಯಲ್ಲ ಮೊದ್ಲು ಮದಿ ಮಾಡ್ಕೋತಿ ಅಂದಿಲ್ಲ ಹೌದೌದು ಕೊಟ್ಟಿಯಲ್ಲ ಮದಿ ಮಾಡ್ಕೋತೀನಲ್ಲ ಹೌದು ಮಾಡ್ಕೊ ಹೀಗೆ ಮದಿ ಮಾಡ್ಕೊಂಡು ಬಿಡೋಣ ಏ ದುಡ್ಡು ನೀ ದುಡ್ಡು ಕೊಡ್ತೀನಿ ಮನೆಗೆ ಹೋಗಿ ಇಟ್ಕೊಂಡಿಲ್ಲ ಇಲ್ಲ ಇಲ್ಲ ಇಲ್ಲೇ ಮದುವೆನೆ ಬಾ ಮದಿ ಹೆಂಗೀಗ ಹಿಂಗೆ ನಮ್ದು ತಡ ಆಗಲ್ಲ ತಡನೇ ಮಾಡಲ್ಲ ಅದು ಎಲ್ಲಿಂದ ಮಾಡಿಸ್ಕೊಂಡು ಬಂದಿ ಇದು ಕಿಸ್ದಾಗ ಇಟ್ಕೊಂಡು 16 ವರ್ಷ ಆಯ್ತು ಹಂಗ ತಿರ್ಗ್ಲತ್ತೀನಿ ಯಾರು ಪರ್ಮಿಷನ್ ಇಲ್ಲ ಬಾ ಹಾಕ್ರ ಬೇತಲ್ಲ ಹೋಗೋಣ ನಡಿ ಹದಿನಕ್ಕೆ ಹೋಗೋಣ ಬಡವ್ರಲ್ಲ ಬಾರ್ಸೋರಲ್ಲ ಬೀಸಿ ಹೋಗ್ಯವ್ರಿಲ್ಲ ಅಕ್ಕಿ ಕಾಳು ಇದು ಗಪ್ಪಚಿಪ್ಪ ಗಂಡ ಹೆಣ್ತಿ ಇದು ಹಿಂಗಿರ್ತಾರ ಇನ್ನು ಐರಿ ಬೇಕಾದ್ರೆ ಯಾರ ಕೊಡ್ತಾರ ಮದುವೆ ಐರಿ ಮಾಡ್ತಾರ ಅವ್ರು ಸುಮ್ಮನೆ ಬರ್ಸೋರಂತ ಪ್ಯಾಡ್ ಮಾಸ್ಟರ್ ಕೀಬೋರ್ಡ್ ಮಾಸ್ಟರ್ ಇಲ್ಲೇ ಇದ್ರು ಹೌದು ಅಕ್ಷತ ಹಾಕೋರು ಯಾರು ಇರ್ಲಿಲ್ಲ ಅಂತ ನಡಿ ಹೋಗೋಣ ಎಲ್ಲಿಗೆ ಹೋಗೋಣ ನಡಿ ಅಡ್ಡೆ ನಡಿ ಹೊಡಿಯೋ ಮತ್ತ ಬಾರೆ ಹುಡುಗಿ ಹುಬ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಡ್ದನ್ಯಾಗ ವಸ್ತಿ ಮಾಡಕ ಒಳ್ಳೆ ಮಾವ ಹುಬ್ಳಿ ಧಾರವಾಡ ನೋಡಕ ಒಳ್ಳೆ ಮಾವ ಹುಬ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಡ್ಜ್ನಾಗ ವಸ್ತಿ ಮಾಡಕ ನಿಮ್ಮ ಅಪ್ಪ ಹೊಂಟಾನ ಹೆಂಗೆ ಮಾಡೋದು ಒಂದು ಕೆಲಸ ಮಾಡು ನೀವು ಮೊದಲು ಹೆಂಗೆ ನಿಂತಿದ್ದಲ್ಲ ಹಂಗೆ ನಿಂತು ಬಿಡು ನಾ ಎಲ್ಲ ಕವರ್ ಮಾಡ್ತೀನಿ ನಾನೇ ಮಾಡ್ಲ ಕಾಲ ಕೆಟ್ಟೋಯ್ತ್ರಿ ಕಾಲ ಕೆಟ್ಟೋಯ್ತಿರಿ ನಂಬಿ ಕೆಡಬ್ಯಾಡರಿ ಕಾಲ ಕೆಟ್ಟೋಯ್ತಿರಿ ನಂಬಿ ಕೆಡಬ್ಯಾಡರಿ ದೋಸ್ತಿ ಮಾಡಿದರು ವಸ್ತುಳೊಳಗ ಕರ್ಕೋಬ್ಯಾಡ್ರಿ ಎಲ್ಲ ಒಂದೇ ತರೋ ಇರೋದಿಲ್ಲ ರೀ ಬ್ಯಾಡೋ ಯಪ್ಪ ಚಡ್ಡಿ ದೋಸ್ತ ಬ್ಯಾಡೋ ಯಪ್ಪ ಚಡ್ಡಿ ದೋಸ್ತ ಯಾರಪ್ಪ ನಿಮ್ಮವ್ರು ಇವ್ರು ಪಿಂಡ್ರಿ ನನ್ನ ಮಕ್ಕಳು ನಾವು ಕಾಲದಾಗ ಹಿಂದ ಒಂದು ಹೆಣ್ಣು ಒಂದು ಗಂಡ ನಿಂತು ನೋಡೀವಿ ಇವನವನು ಗಂಡಸರು ತೆಕ್ಕಿ ಬಿಡ್ಕೊಂಡು ನಿಂತಾರ ಮುಂಡ್ಯ ನನ್ನ ಮಕ್ಕಳು ನಮಗೆ ತಿಂಡಿ ಹೆಚ್ಚಿಗೆ ಆಗೈತಿ ಯಾಕಪ್ಪ ಬರಗೂಡ್ ಹಾಕಿರಿಲ್ಲ ಯಾರ ನೀನು ಯಾರು ತಗೊಂಡ್ರ ನೀ ಯವ್ವ ದೊಂಗನ ಕೊಡಕ ಇವನವನು ಯಾವ ಭಾಷೆ ಆಡಕತ್ತ ನೀವ ಚಿಂಗ್ ಚಿಂಗ್ ಚೂ ಮಿಕ್ಕಿ ಮ್ಯಾವ್ ಬಕ್ ಬಾವ್ ಇವ ನಮ್ಮ ಇಂಡಿಯಾದವ ಅಲ್ಲ ಇವ ಕೊಂಕಣಿದವ ಇರ್ಬೇಕಿವ ನರಾದಮನೆ ನಾವು ಯಾರು ಗೊತ್ತೇನು ಯಾರು ಕೈಲಾಸವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಂತ ಪರಮಾತ್ಮ ಪಾರ್ವತಿ ಯಪ್ಪ ಪರಮಾತ್ಮ ಬರ್ಮಡಾಗ್ತಾನೇನು ಪಾರ್ವತಿ ಜೀನ್ಸ್ ಪ್ಯಾಂಟ್ ಹಾಕ್ತಾಳೇನು ಇವತ್ತು ಈಗ ನೈಟ್ ಐತಲ್ಲ ಅದಕ್ಕೆ ಇದು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ ಇಲ್ಲಿ ಬಂದ ಕಾರಣವೇನು ತಂದೆ ಏನ್ ಮಾಡ್ತೀವಪ್ಪ ನಮ್ಮ ಕರಿನಾಗರ ಕಳ್ಕೊಂಡಿವಿ ಅದ್ರ ಚಟನೆ ಸುಮಾರು ಇತ್ತು ಎಲ್ಲರ ಗುದ್ದು ಕಾಣ್ತಂದ್ರ ಬುಸುಕನ ಒಕ್ಕೊಳ್ಳದ ಬರದೇ ಇಲ್ಲ ಯಪ್ಪ ಕರಿನಾಗಪ್ಪನ ಒತ್ತಿ ಹಿಡ್ಕೋಬೇಕಾಗಿತ್ತಪ್ಪ ಎಲ್ಲಿ ಹಿಡ್ಕೋತ ಮರೆ ಹಂಗ ಸರ್ಕತೆ ಹೋಯ್ತು ಅದಕ್ಕೆ ಹುಡುಕ್ಯಾಡ್ಕೋತ ಬಂದಿವಿ ಏನ್ರ ಕಾಣಿಸ್ತೇನು ನಾನ್ ನೋಡಿಲ್ಲಪ್ಪ ಪುಸ್ಕತ್ತದೇನು ಹೆಂಗಾರ ಕೈಯಾಗ ಹಿಡಿದ್ರೆ ಪುಸ್ಕತ್ತಿರ್ಬೇಕು ಪುಸ್ತಕದ ಸರದೆ ಬಿಡ್ತೈತೆ ಅದು ಹೌದೇನು ನಿನ್ ಕಾಣಿಸ್ತಾ ಸ್ವಲ್ಪ ಕಲರ್ ಇತ್ತು ನೋಡು ಕಾವು ಅಂಡ ಬಂಡಿತ್ತೇನು ಸ್ವಲ್ಪ ಕಲರ್ ಇತ್ತು ಏ ಅದು ನೋಡಿಲ್ಲಪ್ಪ ಸ್ವಲ್ಪ ಮೂತಿ ತೋರ್ ಮುಖ ಇವನವನು ಅನುಕೂಲ ಏ ನಿಮ್ಮ ಅವನು ಎಟ್ಟಾದ್ರ ದೊಡ್ಡವಲ್ಲೇ ಮರದಿ ಕೊಟ್ಟು ಮಾತಾಡ ದೊಡ್ಡವಿದ್ರ ನನ್ಕ ನಿನ್ನ ಬಲಿ ಏನ್ರ ಹೆಚ್ಚಿಗದವನು ಏನ್ಲೇ ಅದೇ ಕೈ ಕಾಲು ಸರ್ಲೆ ಇವನವನು ಇವ ಕರೆಂಟ್ ಶಾಟ್ ಹೊಡೆದಂಗ ಹೊಡಿತಾರ ಯಾರು ದೊಡ್ಡ ಸಾಹೇಬ್ರು ದೊಡ್ಡ ಸಾಹೇಬಲ್ವ ದೊಡ್ಡ ಸಾಹೇಬ್ರು ಯಾಕೆ ಬಂದಾರ ಇರ್ಲಾರ್ದವ್ರಿಗೆ ಕೊಡ್ಲಾಕ್ ಬಂದಾರ ಏನು ಹೊಲ ಇಲ್ಲಾರ್ದವ್ರಿಗೆ ಹೊಲ ಮನಿ ಇಲ್ಲಾರ್ದವ್ರಿಗೆ ಮನಿ ಮತ್ತ ಇಂಥ ಮುದುಕರಿಗೆ ಮುದುಕಿಯರ್ ಸತ್ರ ಜೈಂಟ್ ಮಾಡ್ತಾರ ಅವ್ರು ಎಲ್ಲಿಂದ ಬಂದಾನ ಅವ್ರ ದಿಲ್ಲಿಯಿಂದ ಭೂಮಿಗೆ ಬಂದ ಆ ದಿಲ್ಲಿಯಲ್ಲಿ ನಮ್ ಭೂಮಿಯಲ್ಲಿ ತಿಂತೀನಿ ಇಲ್ಲಿಗೆ ಬಂದಾರ
ಏನ್ ನೀನು ಕೊಟ್ಟಾರ ಏನಾರ ನಾನು ಕೊಟ್ರ ಊರ್ ಮುಂದಿರುವ ಪ್ಯೂರ್ ರ್ಯಾಗಡಿ ಭೂಮಿ 3 ಎಕರೆ ಕೊಟ್ರ ನನಗೆ ಬಣ್ಣ ಹೋದ್ರ ರೊಕ್ಕ ವಾಪಸ್ ಗ್ಯಾರಂಟಿ ಕಲರ್ ಊರ್ ಮುಂದಿದ್ ಹೊಡ್ಕೊಂಡಿದ್ವಿ ಮತ್ತ ಬೈಲ್ ಯಾಕೆ ಊರ್ ಹಿಂದಿದ್ ನನಗೊಂದು ಎಕರೆ 2 ಎಕರೆ 1 ಎಕರೆ ಐತಿ ಆ ಕಡೆ ದಿಬ್ಬಿ ಈ ಕಡೆ ದಿಬ್ಬಿ ನಡಬರ್ಕ ಕ್ಯಾನಲ್ ಐತಿ ನೋಡಿ ಅದು ಬೇಕಾದ್ರೆ ಇಸ್ಕೊಡ್ತೀನಿ ನಿನಗೆ ಕ್ಯಾನಲ್ ಇದ್ರು ಇರ್ಲಿ ಪಂಪ್ ಸೆಟ್ ಅಷ್ಟೇ ಸರಿ ಹೇಳೆ ಸೌಂಡ್ ಹೇಳೆ ಕೇಳು ಸಾಹೇಬ್ರೆ ಈಸ್ ಕಂಟೆ ಪಾಸ್ ಗೌಂಡಿಸ್ ಕಂಟೆಪ್ಪ ಗೌಂಡೀಸ್ ಮಂಗ್ಯಾನ ಮಗನ ಚಂದ ಹೇಳು ಅದು ಹೇಳೋದು ಪದ್ಧತಿ ಐತಿ ಕಿಂಗ್ಸ್ ಹೇಳ ಶ್ರೀಮಾನ್ಯ ಶ್ರೀ ಊರಿನ ಹಿರಿಯರಾಗಿರ್ತಕ್ಕಂಥ ಲೀಡರ್ ಆಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಕಂಟೆಪ್ಪ ಗೌಡ್ರ ಅಂತ ಹೇಳು ಮಗನ ಇದು ಗೌಂಡೀಶ್ರೀ ಕಿಂಗ್ಸ್ ಕಿಂಗ್ಸ್ ಊರಿಗೆ ಕಿಂಗ್ಸ್ ಎದ್ರ ಮೇಲೆ ಕಿಂಗ್ಸ್ ಊರಿಗೆ ಕಿಂಗ್ಸ್ ಇವನಿಗೆ ಪಾಪ ಬಡು ಮನುಷ್ಯನ ರೀ ಇನ್ ಬಲಿ ಏನೂ ಇಲ್ರಿ ಬೆಳಗಾದ ಕೂಡಲೇ ಇಲ್ಲಿ ಸುತ್ತಾಡಿ ಎಲ್ಲ ಡಬ್ಬಿ ಆಯ್ತನ್ರಿ ಹೇಳು ಏನ್ ಬೇಕು ಹೊಲ ಬೇಕಲ್ಲ ಅದೇ ನಾ ಇಸ್ಕೊಡ್ತೀನಿ ಸುಮ್ಮನೆ ಕುಂದ್ರಿ ಸಾಹೇಬ್ರೆ ನೋಡ್ರಿ ನಿಮ್ಮ ತನು ಮನ ಧನದಿಂದ ಇವನಿಗೊಂದು ಮಗಳದಳ್ರಿ ಏಯ್ ನೋನು ಯಾಕೆ ಹೇಳಕತ್ತ ಮಗಳ ಎಲ್ಲ ಹೇಳ್ಬೇಕಾತು ಅನುಕೂಲ ಮಾಲ್ ಭಾರಿ ಇರ್ಬೇಕ ಮಾಲ್ ಭಾರಿ ಐತಿ ಲಾಕೋ ಮೇಕ್ ನಂಬರ್ 1 ಅಂತಿಂತ ಮಾಲ್ ಅಲ್ಲ ಏನ್ ಮಾಲ್ ಅಂತ ಕೇಳಕತ್ತಾರಲ್ಲ ಹರಿಯದ ಹುಡುಗಿಯರಿಗೆ ಮಾಲ್ ಅಂತಾರ ಸಾಹೇಬ್ರು ಹರಿಯದ ಹುಡುಗಿಯರಿಗೆ ಮಾಲ್ ಅಂತಾರ ಮತ್ತ ನಮ್ಮಂತ ಮುದುಕರಿಗೆ ಚಿಡಿಕಿ ಅಂತಾರ ಆಯ್ತಾ ಸಾಹೇಬ್ರು ನೋಡ್ರಿ ಪಾಪ ಕೊಡ್ರಿ ಬಡು ಮನುಷ್ಯ ಅದನ್ನ ಕೊಡ್ರಿ ಯಪ್ಪ ಸಾಹೇಬ ಹೊಲ ಕೊಡಿ ಅಪ್ಪ ಏ ಅನುಕೂಲ ಈ ಮುದಿ ವಯಸ್ಸಿನಾಗ ಹೊಲ ತಗೊಂಡ್ರೆ ಏನಾರ ಮಾಡ್ತಾನ ಮೊದಲ ಅವನಿಗೆ ಕೇಳು ಯಾಕೆ ನಾಲಾಗತ್ತೇನೆ ಸಾಹೇಬರು ನೀನ್ ನೋಡಿ ಅನುಮಾನಿಸ್ದಾರ ಯಾರು ಅಲ್ಲ ಹೊಲ ಕೊಟ್ರೆ ನೀವು ಮಾಡ್ತಾನೋ ಏನು ಮಂದಿಗೆ ಯಾರಿಗಾರ ಹಚ್ಚಿ ನೋಡ್ಕೊತ ಕುಂದಿರ್ತಾನೋ ಅಂತ ನೀನ್ ಅವನು ಮಂಗ್ಯನ ಮಗನ ನನಗೆ ಹೊಲ ಕೊಟ್ರೆ ಮಾಡಕ್ ಬರ್ತದ ಅಂತ ಕೇಳ್ತಾನ ಸಾಹೇಬ ಅವನು ಸಾಹೇಬ ನೀವು ಹೊಲ ಕೊಟ್ಟು ನೋಡು ಒಂದು ನಮ ಹದ ನೋಡಿ ಬೀಜ ಬಿತ್ತಬಾರ್ದು ಬಿತ್ತನ ಅಂದ್ರೆ ನೀವೆಲ್ಲ ಹಿಂಗ ಊರ್ತೀರಿ ಮಕ್ಕಳೇ ಹೌದು ನಾವು ಊರ ಮಕ್ಕಳೆಲ್ಲ ಹಿಂಗ್ ಚೆಲ್ತೀವಿ ಬರೇ ಚಲ್ದ್ರ ಪೀಕ್ ಪಸ್ ಎರಡು ಪೀಕ್ ತೆಗಿತೀನಿ ಮಗನ ಸಾಹೇಬ ಅವನ ಮಾತು ಕೇಳ್ಬೇಡ್ರಿ ನಾನು ಕೊಡ್ರಿ ನಾ ಎಲ್ಲ ಮಾಡ್ತೀನಿ ಇವ 2 ಪೀಕ್ ತೆಗಿತಾನ್ರಿ ಹೊಲ ಇವಂದು ಬೀಜ ಮತ್ತೊಬ್ರದು ಸಾಹೇಬ್ರ ನೋಡ್ರಿ ಹಾ 5 ರೂಪಾಯಿ ಮತ್ತೆ ಚಿಲ್ಡ್ರೆ ಸಾಹೇಬ್ರ ಅಂತ ಹೇಳಿದೆ ಏನು ಕಲಬುರ್ಗಿ ಬಸ್ ಅಂತ ಹೇಳಿದೇನೆ ಸಾಹೇಬ್ರ ಅವರು ಸುರ್ ಬಸ್ ಅಂತ ಮಾಡಿದ್ದಾರ ಅವ್ರು ಎಷ್ಟು ಕೇಳ್ತಾರ ಗೊತ್ತೈತಿಲ್ಲ 50,000 ರೂಪಾಯಿ ಕೇಳಕತ್ತಾರ ನೋಡ್ರಿ 50,000 ಬಂದ್ರ 50,000 ಆಗಿಲ್ಲ 50,000 ಕೇಳ್ತಾರ ಕುಡಿದ್ರು ಬಾಬಾ ನನ್ನ ಬಲ್ಲಿ ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಒಯ್ದಿಲ್ಲ ಹೌದೌದು 65,000 ರೂಪಾಯಿ ಕೊಡ್ಬೇಕು ಹೌದು ಆ ಉಳಿಕೆ 15,000 ಕೊಡು 50,000 ಕಟ್ಕೊಡು ಇಲ್ಲ ನಾ ಹೊಯ್ಕೊಂಡು ನಡ್ಬಾರ್ಕ್ ನಿಂತು ನೀವೊಂದು ಬೇಡ ನೀವೊಂದು 5,000 ರೂಪಾಯಿ ತಿನ್ನು ಬೇಡ ಅದು 15 ಮುಗಿತಾ ಆಯ್ತಾಯ್ತು ಪಾರ್ಟಿ ಮಾಡ್ರಿ ಸರ್ ಅವಂದೇನೋ ಸಮಸ್ಯೆ ಅಂತ ಹೇಳಕತ್ತ ಏನು ಸಮಸ್ಯೆ ಐತಲ್ಲ ಆಗ ಸಾಹೇಬ್ರ ಅನುಕೂಲ ನನ್ನ ಮಗಳು ನೀನೇ ಓಡಿಸ್ಕೊಂಡು ಹೋಗಿದ್ದೆ ಅಲ್ಲ ನಾ ಅಡ್ವಾನ್ಸ್ ಮಾಡೇ ಬಂದಿನ ಮಗನ ಸಾಹೇಬ್ರ ಅಲ್ಲಿ ಟೈಟ್ ಆಗಿ ನಿಂತಾರ ಸಾಹೇಬ್ರ ನೀವು ನಿಂದ್ರಿ ಅಲ್ಲಿ ಕಾಂಪ್ಲೇಂಟ್ ಕೊಟ್ಟಿನಿ ಸಾಹೇಬ್ರ ಮ್ಯಾಗ ಕಾಂಪ್ಲೇಂಟ್ ಕೊಟ್ಟಿನಿ ಬಾ ಹಿಡ್ಕೊಂಡು ಸಾಹೇಬ್ರ ನೋಡ್ರಿ ನನ್ನ ಹೆಸರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅಂತ ಕಂಡಪ್ಪ ಇನ್ನು ಮಗಳ ಇಷ್ಟಿದ್ದಳ ಇಲ್ರಿ ಮುಗಲಿಗೆ ಮುಟ್ಟಿದ್ದಳ್ರಿ ಅಷ್ಟು ಉದ್ದ ಹುಡುಗಿ ಹೆಂಗ್ ಕಳ್ಕೊಂಡು ಹೋದ್ಲು ಈ ಜಾತ್ರೆ ಕಾಣ್ತಾಳಲ್ಲ ಎಲ್ಲರಿಗೆ ಗಣ್ಣಿಗೆ ಅಲ್ರಿ 22 ವಯಸ್ಸಿತ್ತು ನನ್ನ ಮಗಳದು ಕರೆಕ್ಟ್ 22 ಅವಂದ್ 26 ಇತ್ತು ಇವನೇ ವೈದಾನ್ರಿ ಎಲ್ಲೋ ಬಿಟ್ಟಿತ್ತಾನ್ರಿ ಸಾಹೇಬ್ರ ಆ ನಮ್ಮನ್ನ ಮೊದಲೇ ನಿನಗಿತ್ತು ಅನುಮಾನ 100ಕ್ಕೆ 100 ಇತ್ರಿ ಅಪ್ಪ ಆ ಎದ್ದ ಮೇಲೆ ಯಾಕೆ ಮದಿ ಮಾಡಿ ಕೊಟ್ಟಿಲ್ಲ ಈ ಮಂಗ್ಯನ ಬಲ್ಲಿ ಏನೈತೆ ಅಂತ ನಾ ಮಾಡ್ಕೊಡ್ಲಿ ನನ್ನ ಬಲ್ಲಿ ಏನೂ ಇಲ್ಲ ನಮ್ ದೋಸ್ತರ ಮುಂದೆ ನನ್ನ ಬಲ್ಲಿ ಏನಿಲ್ಲ ಎಲ್ಲ ಆಯ್ತು
ಇರೋದು ಇರ್ಲಾರ್ದು ನೀ ಯಾಕೆ ನೋಡ್ತಿ ನಿನ್ನ ಮಗಳು ಕೊಡ್ತೀಯಲ್ಲ ಆಕಿ ನೋಡ್ತಾಳ ಅವಾಗ ಸಾಹೇಬ್ರು ಕೊಟ್ಟಿಲ್ಲ 3 ಎಕರೆ ಓ ಅಲ್ಲ ಮತ್ತೆ ಹ್ಯಾಂಗ್ ಮಾಡೋದು ಸಾಹೇಬ ಈಗ ನನ್ನ ಮಗಳು ಎಲ್ಲಿದ್ರು ಹುಡುಗಿ ತಂದು ಕೊಡ್ತೀನಿ ನಾನೇ ನಿನ್ನ ಮಗಳು ಅಂತ ತಿಳ್ಕೊ ಅನುಕೂಲ ಕೈಯ ಕುಡಿಸ್ಬಿಡು ನಾಳೆ ನಿಮ್ಮ ಮಗಳು ಬಂದ್ಮೇಲೆ ಮದುವೆ ಮಾಡು ಇಟ್ಟೆ ಸಾಲ ನಿನ್ನ ಮಗಳು ಸಿಕ್ಕದಂಗ ಆಗತ್ತಾ ಅವನಿಗೆ ಮದುವೆ ಮಾಡ್ದಂಗ ಆಗತ್ತಾ ನಿನ್ನ ಕಣ್ಣ ಮುಂದೆ ನಿನ್ನ ಮಗಳು ಇರ್ತಾಳ ಅಷ್ಟೇ ಅಲ್ಲ ನಮ್ಮ ಅಪ್ಪನ ಗಂಟೆ ಏನು ಹೋಗೈತಿ ಒಟ್ಟ ಸಾಹೇಬ್ರೆ ನನ್ನ ಮಗಳನ್ನ ತಿಳ್ಕೊಬೇಕು ತಿಳ್ಕೊಂಡು ನಿನಗ ಕೈ ಕುಡಿಸ್ಬೇಕು ಅಷ್ಟೇ ಅಲ್ಲ ಬರ್ರಿ ಈ ಕಡೆ ಬಾರೋ ಸಾಹೇಬ್ರ ಕೈ ಏಟು ಮೆತ್ತಗವ್ರಿ ಆ ಸಾಹೇಬ್ರ ಕೈ ಹಿಡಿದ್ರೆ ನನ್ನ ಮಗಳ ಕೈ ಹಿಡ್ದಂಗ ಆಲಕತ್ತಲಿ ಅದಕ್ಕ ಇವು ತಳ್ಳಿಯಿಂದ ಇಲ್ಲಿಗೆ ಬಂದೆ ಇಲ್ಲೋ ಯಪ್ಪ ಕೈ ಕೂಡ್ಸ ಮೊದಲು ಕೈ ಕೂಡಿಸ್ಲಿ ಆಯ್ತು ಈಗ ಮದ್ವೆ ಆಯ್ತ್ರಪ್ಪ ಆಯ್ತು ಮದುವೆ ಆಯ್ತು ನೋಡಪ್ಪ ನೀವೇ ಸಾಕ್ಷಿ ಇದ್ರಿ ಓಪನ್ ಡೋರೆ ಈ ಮದುವೆ ಕ್ಯಾನ್ಸಲ್ ಹೆಂಗ ತೋರಿಸ್ತಾಳೋ ಏ ನನ್ನ ಬಂಗಾರ ಗಿಡ್ಡಿಗಳ ಕಟ್ಯಾನ ತೋರಿಸಿನೋ ನನ್ನಪ್ಪ ನಾನೇ ಕಟ್ಟಿನೋ ಏ ಮಾವ ತಂದಿಗೆ ಮೋಸ ಮಾಡಿದೆ ತಂದಿಗೆ ಮೋಸ ಮಾಡಿದೆ ನಾ ಮಾಡಿಲ್ಲಪ್ಪ ನಾ ಶಾಪ ಕೊಡ್ತೀನಿ ನಿಮ್ಮ ಮೌನ ಶಾಪ ಕೊಡ್ತೀನಿ ಮನ್ಯಾಗ ಕೆಲ್ಸ ಅದಾವ ಹೋಗು ಮನೆಗೆ ಹೋಗಿ ಸ್ವಚ್ಛ ಮಾಡು ಪಲಾವ್ ಮ್ಯಾಗ ಗಾದಿ ಹಾಕಿ ಗಾದಿ ಮ್ಯಾಗ ಚಾದರ್ ಹಾಕಿ ಚಾದ್ರ ಮ್ಯಾಗ ಸೂಜಿ ಮಲ್ಲಿಗೆ ಹೂವ ಚೆಲ್ಲಿ 1 ಗ್ಲಾಸ್ ಹಾಲಿಡು ನಿಮ್ಮ ಮಗಳಿಗೆ ಹೌದಾ ಹಾಲಿಡು ಮತ್ತ ಸೆಂಟ್ ಹೊಡಿ ಸೆಂಟ್ ಯಾವುದು ಲೋಮಿನಿಯೋ ಸರಿ ಹೊಡಿತಂತ ನೀ ಅಂದಾಗ ದೊಡ್ಡ ದೇಶ ಉದ್ದಾರ ಕೆಲಸ ಮಾಡಿದಿ ಹೌದು ಮನೆಗೆ ಹೋಗ್ತೀನಿ ಸಾರಿಸ್ತೀನಿ ರಂಗೋಲಿ ಹಾಕ್ತೀನಿ ಮಂಚ ಹಾಕ್ತೀನಿ ಮಂಚದ ಮ್ಯಾಗ ಗಾದಿ ಹಾಕ್ತೀನಿ ಗಾದಿ ಮ್ಯಾಗ ಏನ್ ಹಾಕ್ಬೇಕು ಮಲ್ಲಿಗೆ ಹೂವ ಡಬ್ಬುಗಳು ಮುಳ್ಳಾಕ್ತೀನಿ ಮಕ್ಕಳು ಏನಿನ ಮಗಳಿಗೆ ಚುಚ್ಚಿಲಿ ಅನ್ಯಾಯ ಮಾಡಿ ಮೋಸ ಮಾಡಬಾರ್ದಾಗಿತ್ತು ನಿಮ್ಗೆ ದೊಡ್ಡವನ್ನ ಶಾಪ ಕೊಡ್ತೀನಿ ನನ್ನ ಹೊಲದಲ್ಲಿ ಹುಲ್ಲು ಕರಿಕೆ ಆಗ್ಬಿಟ್ರಿ ನಾನೊಂದು ಕರಿ ಕಟ್ಟಿಯಾಗಿ ಹುಟ್ಟಿ ಬಂದು ಅದೊಂದು ತಿಂದು ಪರ ಇರ್ತೀನಿ ಮಕ್ಕಳೇ ನನ್ನ ಹೆಸರು ಅವಾಗ ನಾ ಇಂಬರಿಕೆ ಓದಿದ್ದೀನಲ್ಲ ಅವನು ಅವಾಗ ಚಡಿ ತಗೊಂಡು ಅವಾಗ ಜಾಸ್ತಿ ಓದಿದ್ದೀನಿ ಮಕ್ಕಳು ಪ್ರಥಮ ರಾತ್ರಿ ಪಪ್ಪ ನಿಮ್ಮ ಅವನು ಪ್ರಥಮ ರಾತ್ರಿ ಎಲ್ಲ ಕತ್ತಲ ರಾತ್ರಿ ಬರ್ತೀನಿ ಬರ್ರಿ ಹೋಗೋಣ ಹೆಂಗಾಯ್ತು ಮದುವೆ ಭಾರಿ ಆಯ್ತಪ್ಪ ಮದ್ವೆ ಇದು ನಿನ್ನ ಗಂಡನಿಗೆ ಊಟದಲ್ಲಿ ವಿಷ ಬೆರೆಸ್ಬಿಡು ಊಟದಲ್ಲಿ ವಿಷನಾ ಊಟದಲ್ಲಿ ವಿಷ ಹಾಕ್ಲಿಕ್ಕೆ ಅವ್ರು ನನ್ನ ಕೈಲಿ ಊಟನೇ ಮಾಡ್ತಾ ಇಲ್ಲ ಖಾನಾವಳಿಯಲ್ಲಿ ಊಟ ಮಾಡ್ತಾ ಇದ್ದಾರೆ ಏನು ಖಾನಾವಳಿಯಲ್ಲಿ ಊಟ ಮಾಡ್ತಾ ಇದ್ದಾರ ಹಾಗಾದ್ರೆ ತೆಗೆದುಕೋ ರಿವಾಲ್ವರನ್ನ ಹೌದಾ ಇದನ್ನ ನನ್ನ ಗಂಡನಿಗೆ ನಾನು ಶೂಟ್ ಮಾಡ್ಬೇಕಾ ಶೂಟ್ ಮಾಡಿ ಆಸ್ತಿ ಒಡವೆಯನ್ನು ಎಲ್ಲನೂ ತೆಗೆದುಕೊಂಡು ಬಾ ಆಯ್ತು ನೀವು ಹೇಳಿದ ಮಾತಿಗೆ ತಪ್ಪಿನೊಳಗೆ ಏನು ಇಲ್ಲ ಅಲ್ಲೇ ನಾನು ಬೇಕೋ ಬೇಡವೋ ನೀವು ಬೇಕಂತ ನಾನು ಅಷ್ಟು ಪ್ಲಾನ್ ಮಾಡ್ತಾನೆ ಇದ್ದಿಲ್ಲ ಸರಿ ಸರಿ ನಾನು ಹೇಳಿದಂತೆ ಪ್ಲಾನ್ ಮಾಡು ಬರಲಾ ಹೋಗು ಜಯ ಹೋಗು ಇವಾಗ ನೀನು ಗೊತ್ತಾಗೋದಿಲ್ಲ ಮುಂದೆ ಸಮಯ ಬಂದಾಗ ಮುಂದೆ ಗೊತ್ತಾಗುತ್ತೆ ಬಸವರಾಜ ಈ ಲೋಕದಲ್ಲಿ ಇರೋದಿಲ್ಲ ನೀನು ಯಮ ಲೋಕದಲ್ಲಿ ಇರ್ತೀಯ ನಾ ಕಣ್ಣು ಕಾಣಲ್ರಿ ನೀವೇ ತಂದೆ ತಾಯಿಗಳಿಗೆ ಎಲ್ಲರೂ ಭಿಕ್ಷೆ ನೀಡ್ರಪ್ಪ ಶಾಂತ ಶಾಂತ ಡಾಕ್ಟರ್ ಹೇಳಿದ್ದಾರೆ ಆಸ್ಪತ್ರೆಗೆ ಬಾ ಅಂತ ಹೇಳಿದ್ದಾರೆ ಶಾಂತ ಇಷ್ಟು ನಾನು ಹೇಳಿವಿ ಶಾಂತ ಭಿಕ್ಷೆ ಬೇಡಿನ ಸ್ವಾಮಿ
ಅಯ್ಯೋ ವಿಧಿಯೇ, ಕೈಯಲ್ಲಿ ಲೆಕ್ಕಣಿಕೆ ಹಿಡಿದು ಕತೆ ಕಾದಂಬರಿ ಬರೀತಿರುವ ನಾನು ಕೊನೆಗೂ ಭಿಕ್ಷೆ ಬೇಡುವಂತಾಯ್ತು ನನ್ನ ಜೀವನ. ಶಾಂತ, ನಡೆ ಶಾಂತ, ಹೋಗೋಣ. ಶಾಂತ, ಶಾಂತ, ಏನಾಗಿದೆ ಸ್ವಾಮಿ? ಕೂಸು ಕೂಸು ಸತ್ತು ಹೋಗಿದೆ ಶಾಂತ, ಸತ್ತು ಹೋಗಿದೆ. ಅಳಬೇಡ ಶಾಂತ, ಅಳಬೇಡ. ಹುಟ್ಟು ಮನಸ್ಸು ಸಾಯಲೇಬೇಕು. ಯಾಕಂದ್ರೆ ತೊಟ್ಟಿಲಕ್ಕೆ ಹಬ್ಬ, ತೊಟ್ಟಿಲಕ್ಕೆ ಹಬ್ಬ, ಮೊಸಣಕ್ಕೆ ಬೊಬ್ಬೆ. ಮೊಬ್ಬೆ ಮುಸುಕಿದ ಮಧ್ಯೆ ನಮ್ಮ ಜೀವನ ಶಾಂತ. ಬಾ ಶಾಂತ, ಮಕ್ಕಳ ಕೈಯಿಂದ ಸುಚಿಡಬೇಕಂತ ನಾವು ಇಂದು ನಮ್ಮ ಕೈಯಾರೆ ಮಕ್ಕಳಿಗೆ ಸುತ್ತಿಡುವಂತಹ ಪರಿಸ್ಥಿತಿ ಬಂದ್ಬಿಡ್ತು ಶಾಂತ. ಎಲ್ಲ ವಿಧಿಯಾಟ ತಪ್ಪಿಸ್ಲಿಕ್ಕಾಗಲ್ಲ, ತಪ್ಪಿಸ್ಲಿಕ್ಕಾಗಲ್ಲ. ಬಾ ಶಾಂತ. ಆತ್ಮೀಯ ಬಂಧುಗಳಂತ ಸನ್ಮಾನ ಶ್ರೀ ಹುಸೇನಿ ಕಕ್ಕೇರಿ ಇವರು ಕೂಡ ನಮ್ಮ ಸಂಘಕ್ಕೆ ಬಂದು ಸಂಘದ ಮಾಲಕರಿಗೆ 201 ರೂಪಾಯಿ ಕೊಟ್ಟಿರ್ತಾರೆ. ನಮ್ಮ ಸಂಘದ ಮಾಲೀಕರು ಬಂದು ಸ್ವೀಕರಿಸಬೇಕು. ರಂಗಭೂಮಿ ಸೇವೆಯಲ್ಲಿ ಅಪಾರವಾದ ಸೇವೆ, ಅಪಾರವಾದ ಸೇವೆಯಲ್ಲಿ ಇವತ್ತು 201 ರೂಪಾಯಿ ಕೊಟ್ಟಿದ್ದಾರೆ. ಕಾಣಿಕೆ ಕೊಟ್ಟಂಥ ಕಲಾಪ್ರೇಮಿಗಳಿಗೆ ತುಂಬ ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ನಮ್ಮಿಂದ ಏನಾದರೂ ಅಪ್ಪು ತಪ್ಪಾದರೂ ಕ್ಷಮಿಸಬೇಕು. ಇವತ್ತು ಸೌಂಡ್ ಸಿಸ್ಟಮ್ ಯಾವತ್ತೂ ಕಾಡಿಸಿಲ್ಲ, ಇವತ್ತು ಕಾಡಿಸಿದೆ. ಯಾಕಂದರೆ ನಾಳೆ ಯಾರವರು ಬರೋರು, ನಾಳೆ 25ನೇ ತಾರೀಕು ಬೊಂಬಾಟ ಬಸವಣ್ಣ ಬರ್ತಾ ಇದ್ದಾರೆ. ನಾನು ಕೇವಲ ಇನ್ನು 25ಗಳ ದಿನ ಮಾತ್ರ ಅಷ್ಟೇ ಇರುತ್ತೆ. ಏನಾದರೂ ಅಪ್ಪ ತಪ್ಪಾದ್ರೂ ಕ್ಷಮಿಸಬೇಕು. ನಾಳೆ ಹೊಸ ಕಲಾವಿದರು ಬರ್ತಾ ಇದ್ದಾರೆ. ನಾಳೆ ಹೊಸ ನಾಟಕ ಇರುತ್ತೆ. ಪಂಚಾಯತಿಯ ಫಕೀರ, ನಾಳೆ ಪಂಚಾಯತಿಯ ಫಕೀರ ಇದೆ. ಈಗ ಇನ್ನೂ 2 ಸೀನ್ ಇದೆ, 2 ಡ್ಯಾನ್ಸ್ ಇದೆ. ನೋಡಿಕೊಂಡು ನಿಧಾನ ಹೋಗಬೇಕು. ಈ ಕಾವೇರಿ ಮೇಡಮ್ ಅವ್ರಿಗೆ ಏನಾದ್ರು ತಪ್ಪು ಮಾಡಿದ್ರೆ ತಮ್ಮ ಹೊಟ್ಟೆಗೆ ಹಾಕೊಂಡು ಹೋಗ್ಬೇಕಂತ ಹೇಳಿ ತಮ್ಮ ಪಾದಗಳಲ್ಲಿ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ನಾಳೆ ಸೌಂಡ್ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಏನಾದರೂ ಅಪ್ಪು ತಪ್ಪಾದ್ರೆ ಕ್ಷಮಿಸ್ಬೇಕಂತ ಬೇಡ್ಕೊಳ್ತಾ ಇದ್ದೇನೆ. ಅನುಕೂಲ ಏನು ಮಾಡ್ತಾ ಇದ್ದೀನಿ ಒಳಗಡೆ? ಅನುಕೂಲ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಅನುಕೂಲ, ನಾನು ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೇನೆ. ನಿಮ್ ಮಾಲೀಕರಿಗೆ ಹೇಳ್ಬೇಕಷ್ಟೇ. ಏನಂತ? ಏನಂತ? ನಿಮ್ ಬಸವರಾಜ್ ಮಾಲೀಕರಿಗೆ ಹೇಳು, ಅವ್ರ ತವ್ರ ಮನೆಗೆ ಹೋಗ್ಯಾರ ಅಂತ ಹೇಳಿ. ಅಂದ್ರೆ ನೀವು ಬರಂಗಿಲ್ಲ? ಹೊಳ್ಳಿ ಬರಂಗಿಲ್ಲ. ಯಾಕೆ? 1 ಹೊಡೆದಿಲ್ಲ 2 ಹೊಡೆದಿಲ್ಲ, ಅವಾಗೆ ಸಾಕಾಯ್ತಾ? ಗಂಡನ ಮನೆ ಅವಾಗೆ ಸಾಕಾಯ್ತಾ? ಏಯ್, ನೀನು ಎಲ್ಲ ಅವ್ರಸ್ಕೊ ಇಲ್ಲಿ. ಸರಿ. ಜಯ ಜಯ ತಿಂತಿಣಿ ಚೋಡ್ಕರ್ ಜಯರೇ ಬದುಕು ಗಯ. ಲೇ, ಯಾರನ್ನ ಕೇಳೋದು ಒಳ್ಳೆ? ನನ್ನ ಕೇಳಿ. ಲೇ ಮಗನೇ, ಈ ಮನೆಗೆ ಯಜಮಾನ ನಾನಾ ಅಥವಾ ನೀನಾ? ನೀವಿಲ್ದಾಗ ನಾನೇ ಯಜಮಾನ. ಯಜಮಾನ ಎಲ್ಲಿ ಹೋಗಿದ್ದಾಳೆ? ತವ್ರ ಮನೆಗೆ ಹೋಗ್ಯಾಡ್ರಿ. 1 ಚಿಟ್ಟಿ ಕೊಟ್ಟಾಗ್ಯಾರ ನೋಡ್ರಿ. ಇಲ್ಲಿ ತೆಗೆದುಕೊಂಡು ಬಾ.
ಪ್ರೀತಿಯ ಜಯಶ್ರೀಗೆ ತಿಳಿಸಿದೆ ಅಂದರೆ ನಾನು ಕೊಟ್ಟ ಲವ್ ಲೆಟರ್ ನಿನ್ನ ಗಂಡನ ಕೈಗೆ ಸಿಕ್ಕಿದೆ. ನಮ್ಮಿಬ್ಬರ ಭೇಟಿ ಇಂದು ಸಾಯಂಕಾಲ ಬೈಲ ಬಸವೇಶ್ವರ ಮಂದಿರ ಹತ್ತಿರ ಬಂದುಬಿಟ್ಟು ಇಂತಿಯ ನಿನ್ನ ಪ್ರೀತಿಯ ಎಸ್ ಗಂಗಾಧರ್ ಮಿತ್ರರಂತ ವೇಷ ಧರಿಸಿ ಶತ್ರುಗಿತ್ತ ಮಿಗಿಲಾದಿಯ ಮಗನ ಜಲ ಹೇಸಿಯನ್ನೇ ಮಾಡಿಕೊಂಡ ಗಂಡನ್ನು ಷಂಡನಾಗಿ ಮಾಡಿ ಆ ಪುಣ್ಯ ಮಿಂಡನ ಜೊತೆ ಓಡಿ ಹೋದ ಬಂಡರಂಡ ಜಯಿಗೆ ಮತ್ತೆ ನಾನು ಗಂಡನೇ. ನೋ ನೆವರ್. ಅವರಿಬ್ಬರು ಜೀವಂತ ಸುಟ್ಟಲ್ಲಿ ಆತ್ಮಕ್ಕೆ ಶಾಂತಿ. ಮೊದಲ ಗುಂಡು ಗಂಗಾಧರ್, ಎರಡನೇ ಗುಂಡು ಜಯ, ಮೂರನೇ ಗುಂಡು ನಿನಗಲ್ಲ. ನಾ ಬರೋವರೆಗೂ ಮನೆ ಕಡೆ ಹುಷಾರು ಮಗನೇ. ಅವರಿಬ್ಬರು ಕೊಂದಾಗಲಿ ಮನೆಗೆ ಬರ್ತೀನಿ ಹುಷಾರು. ಗಂಗಾಧರ್ ಮಿತ್ರನಂತೆ ವೇಷ ಧರಿಸಿ ಶತ್ರುಕಿತ ಮಿಗಿಲಿಯಾದೇನು? ನಿನ್ನ ಕಾರಸ್ಥಾನ ಎಷ್ಟಿರಬೇಕು? ಮೊದಲನೇ ಗುಂಡು ಜಯಳಕ್ಕೆ, ಎರಡನೇ ಗುಂಡು ಗಂಗಾಧರಿಗೆ, ಮೂರನೇ ಗುಂಡು ಈ ಮನೆಗೆ ನಾಯಿರ್ಬಾರ್ದ್ರಿ. ಅಲ್ಲ ಪೊಲೀಸರು ಬರ್ತಾರೆ ನನಗೆ ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಮನೆಗೆ ಇರ್ಬಾರ್ದು. ನನ್ನ ಪಾರ್ಟ್ನರ್ ಸರಿ ನಾ ಏನಾದ್ರು ಜೋಡಿಯಾಗಿ ಹೋಗಬೇಕು. ಮಾಡಿಕೊಂಡ ಗಂಡನಿಗೆ ಗುಂಡಿಟ್ಟು ಬರುವಳು ಬಂಡ ಜಂಡೆ ಇನ್ನೇಕೆ ಬರಲಿಲ್ಲ? ಓಹೋ, ಬಸವರಾಜ ಈ ಲೋಕದಲ್ಲಿದ್ದಾನೋ ಯಮಲೋಕದಲ್ಲಿದ್ದಾನೋ? ಗಂಗಾಧರ್, ನನಗೆ ತುಂಬಾ ಭಯ ಆಗ್ತಾ ಇದೆ. ನನ್ನ ಗಂಡನಿಗೆ ನಾನು ಗುಂಡು ಹಾಕಿ ಬಂದಿದ್ದೇನೆ. ನಿನ್ನ ಗಂಡನಿಗೆ ಗುಂಡು ಹಾಕಿ ಬಂದಿಯಾ? ಹಾಗಾದ್ರೆ ನಾನು ಕೊಟ್ಟ ರಿವಾಲ್ವಾರು ಭಯಗೊಂಡು ನಾನು ಆಲಿವಾಗ್ದು ಬಂದಿದ್ದೇನೆ. ನಡ್ರಿ, ಬೇಕಾದ ದುಡ್ಡು ಬಂಗಾರ ಎಲ್ಲ ತಂದೇನೆ. ಎಲ್ಲ ಇದೆಯಾ? ಹೋಗೋಣ. ಜಯ, ಎಲ್ಲಿಗೆ ಹೋಗೋಣ? ಜಯ, ಎಲ್ಲಿಗಾದ್ರು? ಇದ್ದ ನೌಕರನ್ನು ಕಳೆದುಕೊಂಡು ನಿನ್ನಿಂದ ಓಡಿ ಬರಲಿಕ್ಕೆ ನಾನೇನು ಬೀದಿಯ ಭಿಕಾರಿ ಅಲ್ಲ, ನೀನೇನು ಸುರಲೋಕದ ಸುಂದರನೂ ಅಲ್ಲ. ದುಡ್ಡು ಬಿಸಾಕಿದ್ರೆ ನಿನ್ನಂತ ಸೆಕೆಂಡ್ ಕೊಟ್ಟು ಹೆಣ್ಣುಗಳು ಸಾಲಾಗಿ ನಿಲ್ಲುತ್ತಾರೆ. ಗಂಗಾಧರ್ ಅಪ್ಪಿ ಮುದ್ದಿಡೆಂದು. ಗಂಗಾಧರ್, ನೀವೆಲ್ಲ ಕನಸಲ್ಲಿ ಮಾತಾಡ್ತಾ ಇದ್ದೀರಾ? ನೀನ್ ಕನಸ್ಕೊಂಡು ನನ್ನ ಪಾಲಿಗೆ ನೆನಸಾಗ್ಬಿಟ್ಟಿದೆ. ನೀವು ನನ್ನ ಕೈ ಬಿಡ್ತಾ ಇದೀಯಾ? ನಾನು ಕೈ ಬಿಟ್ರೆ ಏನಾಗದೆ? ಅಗ್ನಿ ಸಾಕ್ಷಿಗೆ ಗಂಡನಿಗೆ ಗುಂಡಿಟ್ಟು ಬಂದವಳು ನೀನು. ನನಗಿಂತ ಚಲೋ ಸಿಕ್ಕ್ರೆ ಅವನ ಮಾತು ಕೇಳಿ ನನ್ನನ್ನು ಗುಂಡಿಟ್ಟು ಬರೋಳು ನೀನು. ಗಂಗಾಧರ್, ನೀವು ಏನು ಹೇಳಿದ್ರು ನಾನು ನಿಮ್ಮ ಸೇವಕಲಾಗಿ ಬರ್ತೀನಿ. ನನ್ನ ಪಾದ ಸೇವಕ್ಕೆ ಜಯ, ಅಕ್ಕ ಮಾಧವಿ ಬರೇ ಬತ್ತಲಾಗಿ ತಿರುಗಿದ್ರು. ಜನ ಪಾದ ನೋಡ್ತಿದ್ರು, ನಾ ಇದೇನಲ್ಲ. ಈ 25ನೇ ಶತಮಾನದಲ್ಲಿ ಅಕ್ಕ ಅಕ್ಷಾಮ್ರದಂತೆ ನೀಡಿದ್ರು. ಜನ ನಿನ್ನ ಎದೆ ನೋಡ್ತಾರೆ, ನಾ ಪಾದ ಯಾರನ್ನ ಮಕ್ಕಳು ಜಯ. ನೋಡಿ ಗಂಗಾಧರ್, ನೋಡಿ, ನೀವು ಏನು ಹೇಳಿದ್ರು ನಾನು ನಿಮ್ಮ ಸೇವಕಲಾಗಿ ಬರ್ತೀನಿ. ನನ್ನ ಕೈ ಬಿಡಬೇಡಿ ಗಂಗಾಧರ್. ओसी किसी की दौलत नहीं, पुलिस किसका जिगरी दोस्त नहीं, तेरे जैसे राड किसकी बीबी नहीं. चिल्ला मत बे, कंदल के कीड़े. गंगाधर, ನಾವು ಸುಳ್ಳರಾಗಬೇಕಂದ್ರೆ ನಿಮ್ಮಂತ ಸುಳ್ಳ ಮಕ್ಕಳಿಂದ ನಾವು ಸುಳ್ಳರಾಗಬೇಕಾಗಿದೆಯೋ? ಜಯ, ನಾನ ಅದಮನೇನ ಅಲ್ಲಮ ಪ್ರಭು ಮೊದಲೇ ಅಲ್ಲ. ಜಯ ತೋ ಗಯಾ तेरे में फालतू कुत्ते. ಗಂಗಾಧರ್, ನನ್ನ ಗಂಡನನ್ನು ಗುಂಡು ಹಾಕಿ ನಿಮ್ಮಂತ ಭಂಡಗಸ ಸಂಸಾರ ಮಾಡ ಬಂದಿಲ್ಲೋ? ಗಂಗಾಧರ್, ಈ ದುನಿಯಾ ಬಹುತ್ ಬದಲ ಗಯಾ ಬೇ. ಉಲ್ಲಟ ಪಲ್ಲಟ ಪಲ್ಲಟ ಉಲ್ಲಟ.
ಸಮಸ್ತ ತಿಂತಿಣಿ ಮಹಾನಗರದ ಕಲಾ ಬಂಧುಗಳೇ ಹಾಗೂ ಸುತ್ತಮುತ್ತ ಹಳ್ಳಿ ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಸಂಘದ ಮಾಲೀಕರ ವತಿಯಿಂದ ಹಾಗೂ ನಮ್ಮ ಕಲಾವಿದರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಈಗ ಕೊನೆಯ ಸನ್ನಿವೇಶ ಹಾಗೂ ಕೊನೆಯ ಡ್ಯಾನ್ಸ್ನೊಂದಿಗೆ ನಾಟಕ ಮಂಗಳಚಲನವಂತ ಇದೆ. ಇಲ್ಲಿವರೆಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದರು ಅದರಂತೆ ಈ ಸಂಘ ಇಲ್ಲಿ ಇರುವವರೆಗೂ ನೀವೇ ನಮ್ಮ ತಂದೆ ತಾಯಿಗಳಾಗಿ ಈ ನಾಟಕ ಕಂಪನಿಗೆ ಪ್ರೋತ್ಸಾಹ ಬಗ್ಗೆ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ತಾ ಇದ್ದೀರಿ ಬಂಧುಗಳೇ. ಈ ನಾಳೆ ಕೂಡ ಹೊಸ ನಾಟಕ ನಮ್ಮ ಸಂಘದಿಂದ ಪಂಚಾಯಿತಿ ಫಕೀರ ಅರ್ಥಾರ್ಥ ರೈತನ ಕೊಲೆ. ನಾಳೆ ಕೂಡ ಹೊಸ ಹೊಸ ಕಲಾವಿದರು ಕೂಡ ಬರ್ತಾ ಇದ್ದಾರೆ ಬಂಧುಗಳೇ. ಯಾಕಂದರೆ ಬೇರೆ ನಮ್ಮ ಸಂಘದ ಮಾಲೀಕರು ಬೇರೆ ಕಲಾವಿದರನ್ನ ಕರೆಸ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ನಾಟಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮನೇಲಿ ಮಕ್ಕಳು ತಪ್ಪಾಡಿದ ಯಾರು ತಿದ್ದಿ ಬಿದ್ದು ಹೇಳ್ತಿರೋ ಅದರಂತೆ ನಾವು ಕೂಡ ನಿಮ್ಮ ಮಕ್ಕಳು ಇದ್ದ ಹಾಗೆ ಮಕ್ಕಳನ್ನು ತಿಳಿದುಕೊಂಡು ಕ್ಷಮೆ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ತಾ ಇದ್ದೀನಿ ಬಂದು. ನಾಳೆ 25ನೇ ತಾರೀಕು ಅಂದರೆ ದಿನ, ಯಾಕಂದರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಳ್ಳೆಯ ಹಾಡು ಹಾಡುವಂಥ ಬಂಬಾಟ್ ಬಸಣ್ಣ ಯಾಕಂದರೆ ಯೂಟ್ಯೂಬ್ದಲ್ಲಿ ತುಂಬ ಸ್ಟಾರ್ ಆಗಿದ್ದಾರೆ ಮತ್ತು ಕೆಲವೊಂದು ಜಿ ಕನ್ನಡದಲ್ಲಿ ಕೂಡ ತುಂಬ ಸ್ಟಾರ್ ಆಗಿದ್ದಾರೆ. ಅವರು ನಮ್ಮ ಸಂಘದ ಮಾಲೀಕರು ಈಗ ಕರೆಸ್ತಾ ಇದ್ದಾರೆ ಬಂಧುಗಳೇ. ಯಾಕಂದರೆ ನೀವೇ ಒಬ್ಬರಿಂದ ಇಬ್ಬರಿಗೆ 4 ಜನರಿಗೆ ಹೇಳಿ ಪ್ರಚಾರ ಮಾಡಬೇಕು. ಯಾಕಂದರೆ ನಮ್ಮ ಪ್ರಚಾರ ಗಾಡಿ ಒಂದು ಕಡೆ ಬರುತ್ತೆ, ಒಂದು ಕಡೆ ಬರೋದಿಲ್ಲ. ಒಂದು ಕಡೆ ಬರುತ್ತೆ, ಒಂದು ಕಡೆ ಬರೋದಿಲ್ಲ. ನೀವೇ ಪ್ರಚಾರಕರಾಗಿ ಹೆಚ್ಚಿನ ಪ್ರಚಾರ ಮಾಡಬೇಕು. ಬಂಬಾಟ್ ಬಸಣ್ಣವ್ರು ಬರ್ತಾ ಇದ್ದಾರೆ. ದಯಮಾಡಿ ಅವ್ರಿಗೆ ಯಾಕಂದರೆ ತುಂಬ ಖರ್ಚಿದೆ. ಯಾಕಂದರೆ ಅವ್ರಿಗೆ ತುಂಬ ಪೇಮೆಂಟ್ ಕೊಡಬೇಕು ನಮ್ಮ ಮಾಲೀಕರು. ಯಾಕಂದರೆ ಒಬ್ಬರು ಮಾಲೀಕರು ನಮ್ಮ 30 ಜನ ಕಲಾವಿದರನ್ನ ಕಟ್ಟಿಕೊಂಡು ಈ ಸಂಸ್ಥೆ ನಡೆಸ್ತಾ ಇದ್ದಾರೆ ಬಂಧುಗಳಂದರೆ ತುಂಬ ಸಂತೋಷ ವಿಷಯ. ಯಾಕಂದರೆ ಇನ್ನೊಂದು ವಿಷಯ ಹೇಳ್ತೀನಿ, ನಿಮ್ಮಲ್ಲಿ ನಾಟಕ ಕಂಪನಿ ಜೀವನ ಅಂದರೆ ಮುಳ್ಳಿನ ಹಾಸಿಗೆ ಇದ್ದ ಹಾಗೆ. ಯಾಕಂದರೆ ನಾಟಕ ಕಂಪನಿ ನಡಿಬೇಕಾದ್ರೆ ತುಂಬ ಕಷ್ಟವಾಗಿಬಿಟ್ಟಿದೆ. ಕೆಲವೊಬ್ಬರು ಏನು ಮಾಡಕತ್ತಾರೆ ಅಂದರೆ ಒಂದು ಮಾತು ಹೇಳ್ತೀನಿ ನಿಮಗೆ, ಪುಕ್ಷಿಡ ಬರೋಕತ್ತಾರ. ದಯಮಾಡಿ ತಮ್ಮ ಖಾಲಿ ಬೀದಿ ಕೇಳ್ತೀನಿ, ಯಾರು ಪುಕ್ಷಿಡ ಬರೋಕ್ಕೆ ಹೋಗ್ಬೇಡ್ರಿ. ಎಲ್ಲೋ ಕುಡಿದು ಖರ್ಚು ಮಾಡ್ತೀರಿ, ಎಲ್ಲೋ ಹಾಳು ಮಾಡ್ತೀರಿ. ದಯಮಾಡಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ರಿ, ಕಲಾವಿದರನ್ನ ಬೆಳೆಸ್ರಿ. ನೀವೇ ನಮ್ಮ ತಂದೆ ತಾಯಿಗಳಿದ್ದಾಗೆ. ಪುಕ್ಷಟೆ ಬಂದರೆ ಇವತ್ತು 100 ರೂಪಾಯಿ ನೀವು ದೊಡ್ಡ ವಿಷಯ ಅಲ್ಲ. ಕಲಾವಿದರಿಗೆ ಭಾಳ ನೋವಾಗತ್ತ ಮನಸ್ಸಿಗೆ. ದಯಮಾಡಿ ಇದು ಸ್ವಲ್ಪ ಪ್ರೋತ್ಸಾಹ ನೀಡೋದು ತಮ್ಮಲ್ಲಿ ಕಳಕಳದಿ ಕೇಳ್ಕೊಳ್ತಾ ಇದ್ದೇನೆ. 25ನೇ ತಾರೀಕು ದಿನ, ಇವತ್ತಿಗೆ 6 ದಿನ ಉಳಿತು. ಬಂಬಾಟ್ ಬಸಣ್ಣವ್ರು ಬರ್ತಾ ಇದ್ದಾರೆ ಬಂಧುಗಳೇ, ಪ್ರೋತ್ಸಾಹ ನೀಡಿ. ಅವತ್ತೊಂದು ದಿನ ಇವತ್ತು 100 ರೂಪಾಯಿದ ಟಿಕೆಟ್, ಅವತ್ತು 150 ರೂಪಾಯಿ ಟಿಕೆಟ್ ನಮ್ಮ ಸಂಘದಿಂದ ಮಾಡ್ತಾ ಇದ್ದೇವೆ ಬಂಧುಗಳೇ. ಕೇವಲ ಒಂದೇ ಒಂದು ದಿನ 6:30 ಗಂಟೆಗೆ ಹಾಗೂ ರಾತ್ರಿ 9:30 ಗಂಟೆಗೆ. ಜಾನಪದ ಗೀತೆ ಸಾಕಷ್ಟು ಹಾಡಿದ್ದಾರೆ, ಸಾಕಷ್ಟು ಹೆಸರು ಪಡೆದುಕೊಂಡಿದ್ದಾರೆ. ಯೂಟ್ಯೂಬಲ್ಲಿ ನೀವು ಕೂಡ ನೋಡಿದ್ದೀರಾ. ಅದಕ್ಕೋಸ್ಕರ ಈಗ ನಾವು ಹೇಳ್ತಿರೋಂಥ ವಿಷಯ ದಯಮಾಡಿ ಯಾರಾದರೂ ವಿಡಿಯೋ ಮಾಡಿ ತಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಬಿಟ್ಬಿಡಿ. ಯಾಕಂದರೆ ಗ್ರೂಪ್ನ ಬಿಟ್ಟರೆ ಪ್ರಚಾರ ಜಾಸ್ತಿ ಆಗುತ್ತೆ. ದಯಮಾಡಿ ಇದೊಂದು ನಮ್ಮ ಕಲಾವಿದರಿಗೆ ಒಂದು ಪ್ರೋತ್ಸಾಹ ನೀಡಿದಾಗುತ್ತೆ. ನಾವು ಮಾತಾಡಿದ್ದನ್ನು ಯಾರಾದರೂ ಫೋಟೋ ಹೊಡ್ಕೊಂಡ್ರಾಗಲಿ, ವಿಡಿಯೋ ಆಗಲಿ ಏನಾದರೂ ಮಾಡಿದರೆ, ಈಗ ನೋಡಿ ತಿಂತಿಣಿ ಜಾತ್ರೆಗೆ ಬಂಬಾಟ್ ಬಸಣ್ಣ ಬರ್ತಾ ಇದೆ ಅಂತ ಹೇಳ್ಬೇಕಂತ ತಮ್ಮ ಪಾದಗಳಲ್ಲಿ ಬಿದ್ದು ಬೇಡಿಕೊಳ್ತಾ ಇದ್ದೀನಿ ಬಂಧುಗಳೇ. ನಮ್ಮ ಸಂಘದ ನಾಟಕ, ನಮ್ಮ ಸಂಘದ ಕಲಾವಿದರ ಪ್ರಯತ್ನ ತಮಗಿಷ್ಟವಾದರೆ ಚಪ್ಪಾಳೆ ಮೂಲಕ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಲಾಭಿಮಾನಿಗಳೇ, ಈ ಒಂದು ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗಾಗಿ ಒಂದು ಅಶ್ವಮೇಧ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ. ಸೂರ್ಯಚಂದ್ರರೇ ನಿಮ್ಮ ಕಂಗಳು, ಗಿರಿಶೃಂಗವೇ ನಿಮ್ಮ ಅಂಗವು. ಸೂರ್ಯಚಂದ್ರರೇ ನಿಮ್ಮ ಕಂಗಳು, ಗಿರಿಶೃಂಗವೇ ನಿಮ್ಮ ಅಂಗವು. ಜೀವಗಳ ಬೆರುತು ಭಾವಗಳ ತೊರಗಿ ಹೋದ ಜೀವಾತ್ಮವೇ ಮರೆಯಾದಯ ಪ್ರಾಣವೇ ಮರೆಯಾದಯ ಬಿಟ್ಟಯಕ್ಕೆ ಇಟ್ಟು ಯಜ್ಞದಿ ಅಶ್ವಮೇಘ 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 ಅಶ್ವಮೇಘ.
ನಿಮ್ಮ ಕಾಲ್ಗಳು ಮಿಂಚು ಸಿಡಲು ನಿಮ್ಮ ವೇಗವು ದಿಕ್ಪಾಲಕರೇ ನಿಮ್ಮ ಕಾಲ್ಗಳು ಮಿಂಚು ಸಿಡಲು ನಿಮ್ಮ ವೇಗವು ದೂರ ದೂರದಲ್ಲಿ ಬೆರೆತು ಹೋದ ಭಾವಗಳ ಕರಗಿ ಹೋದ ಜೀವಾತ್ಮನ ಮರೆಯಾದಯ ಪ್ರಾಣಾತ್ಮನ ಮರೆಯಾದಯ ಇಟ್ಟ ಎದ್ದೆ ಇಟ್ಟು ಅಶ್ವಮೇಧ 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 ಧನ್ಯವಾದಗಳು ಈಗಾಗಲೇ ಡ್ಯಾನ್ಸ್ ಹಾಕಿ ಗಂಗಾಧರ್ ಗೌಡ ಚಿಂಚೋಡಿ ಗಂಗಾಧರ್ ಚಿಂಚೋಡ್ರಿ ಗೌಡ್ರು ಇವರು ಈ ಹಾಡನ್ನು ಪದ್ಯನ ಕೇಳಿ 201 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು. ಶರಣು ತಿಂತಿನಿ ಮೌನೇಶ ಕರುಣಿಸು ಮೌನೇಶ ಚರಣವ ನಂಬಿ